ಪ್ರಭುವಿನ ಪುನರುತ್ಥಾನದ ಪಾಸ್ಕ ಜಾಗರಣೆ. ಯೇಸುವಿನ ಪುನರುತ್ಥಾನ ಗುಣಪಡಿಸಲಾಗದ ಯಾತನೆಯಿಲ್ಲ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹಾಗೂ ಸಾವಿನಿಂದ ಜೀವದೆಡೆಗೆ ಸಾಗಿ ಬರುವುದೇ ಪುನರುತ್ಥಾನ ಹಬ್ಬದ ಪ್ರಮುಖ ಸಾರ. ಪ್ರಪಂಚದಲ್ಲಿ ಜೀವಿಸುವ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕು. ಆದರೆ ಸಾವು ಕೊನೆಯಲ್ಲ. ಸಾವಿನ ನಂತರ ಮರುಜೀವನ ಇದೆ ಎಂಬ ನಂಬಿಕೆಯು ಎಲ್ಲ ಮನುಷ್ಯರಲ್ಲಿದೆ. ಕ್ರೈಸ್ತರಾದ ನಮಗೂ ಸಾವು ಖಚಿತ. ಆದರೆ ಸಾವು ನಿತ್ಯ ಜೀವಕ್ಕೆ ನಾಂದಿ ಎಂಬುವುದೇ ನಮ್ಮ ವಿಶ್ವಾಸ. ಗೋಧಿ ಕಾಳು ಭೂಮಿಯಲ್ಲಿ ಬಿದ್ದು ಕೊಳೆತು ಸಾಯದಿದ್ದರೆ ಸಸಿಯಾಗಿ ಚಿಗುರೊಡೆಯಲು ಸಾಧ್ಯವಿಲ್ಲ ಎಂದು ಬೋಧಿಸಿದ ಕ್ರಿಸ್ತರು ಸ್ವತಃ ತಾವೇ ಮರಣ ಹೊಂದಿ ಮೂರನೇ ದಿನ ಪುನರುತ್ಥಾನರಾಗಿ ನಮ್ಮೆಲ್ಲರಿಗೂ ನಿತ್ಯ ಜೀವದ ಭರವಸೆಯನ್ನಿತ್ತಿದ್ದಾರೆ. ಈ ಭರವಸೆಯೊಂದಿಗೆ ಇಂದಿನ ಆಚರಣೆಗಳಲ್ಲಿ ಪಾಲ್ಗೊಂಡೋಣ. ಇಂದಿನ ಆಚರಣೆಯಲ್ಲಿ 4 ಭಾಗಗಳಿವೆ. ಮೊದಲನೇ ಭಾಗ ಬೆಳಕಿನ ವಿಧಿ, ಎರಡನೇ ಭಾಗ ದೈವವಾಕ್ಯದ ವಿಧಿ, ಮೂರನೇ ಭಾಗ ದೀಕ್ಷಾ ಸ್ನಾನದ ವಿಧಿ, ನಾಲ್ಕನೇ ಭಾಗ ಪರಮಪ್ರಸಾದದ ಆಚರಣೆ. ಈಗ ಬೆಳಕಿನ ವಿಧಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರು ಮರಣವನ್ನು ಜಯಿಸಿ ಪುನರ್ಜೀವಂತರಾದ ಈ ಪರಮ ಪವಿತ್ರ ರಾತ್ರಿಯಲ್ಲಿ ವಿಶ್ವದಾದ್ಯಂತ ಹರಡಿರುವ ತನ್ನ ಮಕ್ಕಳು ಒಟ್ಟುಗೂಡಿ ಜಾಗರಣೆ ಮಾಡುತ್ತಾ ಪ್ರಾರ್ಥಿಸುವಂತೆ ಧರ್ಮಸಭೆ ಆಹ್ವಾನಿಸುತ್ತದೆ. ದೈವ ವಾಕ್ಯವನ್ನು ಕೇಳಿ ರಕ್ಷಣಾ ರಹಸ್ಯಗಳನ್ನು ಆಚರಿಸುತ್ತಾ ಪ್ರಭುವಿನ ಪಾಸ್ಕ ಮಹೋತ್ಸವವನ್ನು ಸ್ಮರಿಸೋಣ. ಆಗ ಮರಣದ ಮೇಲೆ ಅವರು ಪಡೆದ ವಿಜಯದಲ್ಲಿ ನಾವು ಭಾಗಿಗಳಾಗುವ ಭರವಸೆ ಹೊಂದುವೆವು ಮತ್ತು ಅವರೊಡನೆ ದೇವರಲ್ಲಿ ಜೀವಿಸುವ ಭಾಗ್ಯ ನಮ್ಮದಾಗುವುದು. ಬೆಂಕಿಯ ಪವಿತ್ರೀಕರಣ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪುತ್ರರ ಮುಖಾಂತರ ನಿಮ್ಮ ಪ್ರಭೆಯ ಅಗ್ನಿಯನ್ನು ವಿಶ್ವಾಸಿಗಳಿಗೆ ದಯಪಾಲಿಸಿದ್ದೀರಿ. ಈ ಹೊಸ ಬೆಂಕಿಯನ್ನು ಪವಿತ್ರೀಕರಿಸಿರಿ. ಈ ಪಾಸ್ಕ ಮಹೋತ್ಸವದ ಪ್ರಯುಕ್ತ ಸ್ವರ್ಗೀಯ ಆಕಾಂಕ್ಷೆಗಳು ನಮ್ಮಲ್ಲಿ ಹತ್ತಿ ಉರಿಯಲಿ. ಹೀಗೆ ನಾವು ಶುದ್ಧ ಮನಸ್ಸಿನಿಂದ ನಿಮ್ಮ ಅನಂತ ಮಹಿಮಾ ಪ್ರಭೆಯ ಉತ್ಸವಕ್ಕೆ ಬಂದು ಸೇರುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಪಾಸ್ಕ ಬತ್ತಿಯ ಅಲಂಕಾರವನ್ನು ಮಾಡಲಾಗುತ್ತದೆ. ಕ್ರಿಸ್ತರು ನಿನ್ನೆಯೂ ಇಂದು ಇರುವರು, ಆದಿಯು ಅಂತ್ಯವೂ ಅವರೇ, ಆಲ್ಫವು ಒಮೇಗವು ಅವರೇ. ಎಲ್ಲ ಕಾಲಗಳು ಎಲ್ಲ ಯುಗಗಳು ಅವರವೇ. ಅಧಿಕಾರವು ಮಹಿಮೆಯು ನಿತ್ಯ ಕಾಲಕ್ಕೂ ಅವರಿಗೆ ಸಲ್ಲಲಿ. ಆಮೆನ್. ಈಗ ಪಂಚಗಾಯಗಳನ್ನು ಸೂಚಿಸುವಂತಹ ಈ ಮೇಣದ ಕೊರಡೆಗಳನ್ನು ಪಾಸ್ಕಬತ್ತಿಗೆ ಅಲಂಕರಿಸಲಾಗುತ್ತದೆ. ತಮ್ಮ ಪವಿತ್ರ
ಮತ್ತು ಮಹಿಮಾಭರಿತ ಗಾಯಗಳಿಂದ ಪ್ರಭು ಕ್ರಿಸ್ತರು ನಮ್ಮನ್ನು ಕಾಪಾಡಿ ರಕ್ಷಿಸಲಿ. ಆಮೆನ್. ಮಹಿಮಾಭರಿತರಾಗಿ ಉತ್ಥಾನರಾಗುತ್ತಿರುವ ಕ್ರಿಸ್ತರ ಜ್ಯೋತಿಯು ನಮ್ಮ ಹೃನ್ಮನಗಳ ಅಂಧಕಾರವನ್ನು ತೊಲಗಿಸಲಿ. ಈಗೋ ಕ್ರಿಸ್ತರ ಬೆಳಕು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬೆಳಕು ಈಗ ಎಲ್ಲರೂ ನಿಮ್ಮ ಭಕ್ತಿಗಳನ್ನು ಈಗೋ ಕ್ರಿಸ್ತರ ಬೆಳಕು, ತುತ್ತೂರಿಯನ್ನು ಊದಿರಿ. ಕ್ರಿಸ್ತರಸರ ಜ್ಯೋತಿ ತುಂಬಿ ಬೆಳಗುವ ಪೃಥ್ವಿಯೇ, ಆನಂದಿಸು ನೀ ಹರ್ಷೋಲ್ಲಾಸ ತಾಳುತ್ತೆ. ಕ್ರಿಸ್ತರಕ್ಷ ಮಹಿಮೆ ನಿನ್ನ ಮೇಲೆ ಕವಿದಿದೆ, ಅಂಧಕಾರ ದುಃಖ ನಿನ್ನಿಂದ ನೀಗಿದೆ. ಓ ನೀ ಧರ್ಮಸಭೆಯೇ, ಓ ನೀ ಎಮ್ಮ ಶ್ರೀಮಾತೆ, ಹರ್ಷಿಸೋ ಕ್ರಿಸ್ತ ಜ್ಯೋತಿಯಿಂದಲಂಕೃತೆ.
ಆನಂದನಾದದಿ ಆಲಯವೇ ತುಂಬಲಿ, ದೈವ ಪ್ರಜಾ ಗಾನದಿಂ ಜೇಂಕರಿಸಲಿ. ಈ ಪ್ರಜ್ವಲ ಬೆಳಕಲಿ ಎನ್ನೋಡೆ ಸೇರಿಯ ಎನ್ನ ಮಿತ್ರ ವೃಂದವೇ ನೀ ಬೇಡು ಕಾಡುತ್ತಾ. ಯಾಜಕಿ ಸೇವೆಗಯ್ಯ ಕರೆದ ಪಾಪಿ ಎನ್ನಯ, ಈ ಮೇಣದ ಬತ್ತಿಯ ಸ್ತುತಿಯ ಪಾಡ ವರವ ನೀಡಲೆನ್ನುತ್ತಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅಗೋಚರ ಸರ್ವಶಕ್ತ ಪಿತ ದೇವರನ್ನು, ಅವರ ಏಕಮಾತ್ರ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಹೃನ್ಮನದಿಂದಲೂ ಮುಕ್ತ ಕಂಠದಿಂದಲೂ ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ಯೇಸು ಕ್ರಿಸ್ತರು ಆದಾಮನ ಪಾಪವೆತ್ತಿದ ಸಾಲವನ್ನು ನಮ್ಮ ಪರವಾಗಿ ನಿತ್ಯ ಪಿತನಿಗೆ ತೀರಿಸಿದರು. ಹಿಂದಿನ ಪಾಪದೋಷವನ್ನು ತಮ್ಮ ಪವಿತ್ರ ರಕ್ತಧಾರೆಯಿಂದ ತೊಡೆದು ಹಾಕಿದರು. ಏಕನೈಜ ಕುರಿಮರಿಯಾದ ಇವರನ್ನು ವಧಿಸಿ ಇವರ ರಕ್ತದಿಂದ ವಿಶ್ವಾಸಿಗಳ ಮನೆಗಳ ನಿಲುವು ಕಂಬಗಳನ್ನು ಅಭಿಷೇಕಿಸಿದ ಪಾಸ್ಕ ಮಹೋತ್ಸವದ ದಿನವೂ ಇದೆ. ನಮ್ಮ ಪೂರ್ವಜರಾದ ಇಸ್ರಾಯೇಲಿನ ಮಕ್ಕಳನ್ನು ಈಜಿಪ್ಟ್ನಿಂದ ಬಿಡುಗಡೆ ಮಾಡಿ ಅವರ ಕಾಲು ಕೂಡ ನೆನೆಯದಂತೆ ಕೆಂಪು ಸಮುದ್ರವನ್ನು ದಾಟಿಸಿದ ರಾತ್ರಿ ಇದೆ. ಅಗ್ನಿಸ್ತಂಭದ ಬೆಳಕಿನಿಂದ ಪಾಪದ ಕತ್ತಲೆಯನ್ನು ತೊಲಗಿಸಿದ ರಾತ್ರಿ ಇದೆ. ವಿಶ್ವದಾದ್ಯಂತ ಕ್ರೈಸ್ತ ವಿಶ್ವಾಸಿಗಳನ್ನು ಈ ಲೋಕದ ಆಶಾಪಾಶಗಳಿಂದಲೂ ಪಾಪದ ಮುಸುಕಿನಿಂದಲೂ ಮುಕ್ತಗೊಳಿಸಿ ಅವರನ್ನು ದೇವರ ಕೃಪಾವರಕ್ಕೂ ಸಂತರ ಸಮೂಹಕ್ಕೂ ಸೇರಿಸಿದ ರಾತ್ರಿ ಇದೆ. ಕ್ರಿಸ್ತರು ಮರಣ ಬಂಧನವನ್ನು ವಿನಾಶಗೊಳಿಸಿ ಮೃತ್ಯು ಲೋಕದಿಂದ ಜಯಶೀಲರಾಗಿ ಉತ್ಥಾನರಾದ ರಾತ್ರಿ ಇದೆ. ತಂದೆಯೇ, ನೀವು ನಮ್ಮಲ್ಲಿ ತೋರಿದ ಮಮತೆಯು ಎಷ್ಟೊಂದು ಆಶ್ಚರ್ಯಕರವಾದುದು. ದಾಸನನ್ನು ರಕ್ಷಿಸಲು ಪುತ್ರನನ್ನೇ ದಾನ ಮಾಡಿದ ನಿಮ್ಮ ವಾತ್ಸಲ್ಯ ಅದೆಷ್ಟು ಅಗಮ್ಯವಾದುದು. ಕ್ರಿಸ್ತರ ಮರಣದಿಂದ ವಿನಾಶವಾದ ಆದಾಮನ ಪಾಪವು ಖಂಡಿತವಾಗಿ ಎಷ್ಟು ಅಗತ್ಯವಾಗಿತ್ತು. ಇಂಥ ಶ್ರೇಷ್ಠ ಹಾಗೂ ಮಹಿಮಾನ್ವಿತ ರಕ್ಷಕರನ್ನು ಪಡೆಯಲು ಅನುವು ಮಾಡಿದ ಅಪರಾಧವು ಅದೆಷ್ಟು ಆನಂದದಾಯಕವಾಗಿತ್ತು. ಆದುದರಿಂದ ಈ ಪಾವನ ರಾತ್ರಿಯ ಶಕ್ತಿಯು ಕೆಡುಕನ್ನು ತೊಲಗಿಸುತ್ತದೆ, ಅಪರಾಧಗಳನ್ನು ತೊಳೆಯುತ್ತದೆ, ಪಾಪದಲ್ಲಿ ಬಿದ್ದವರಿಗೆ ಮುಗ್ಧತೆಯನ್ನು, ದುಃಖ ಪಡುವವರಿಗೆ ಸಂತೋಷವನ್ನು ಮರಳಿ ಕೊಡುತ್ತದೆ. ಇಹವು ಪರದೊಂದಿಗೂ ಮಾನುಷಿಕವಾದುದು ದೈವಿಕವಾದವುಗಳೊಂದಿಗೂ ಸೇರಿದ ಈ ರಾತ್ರಿಯು ಎಷ್ಟೊಂದು ಶುಭಕರವಾದುದು. ಆದುದರಿಂದ ಪರಿಶುದ್ಧ ತಂದೆಯೇ, ನಿಮ್ಮ ಕೃಪಾವರದ ಈ ರಾತ್ರಿಯಲ್ಲಿ ಈ ನಮ್ಮ ಸಂಧ್ಯಾ ಸ್ತುತಿ ಬಲಿಯನ್ನು ಸ್ವೀಕರಿಸಿರಿ. ಜೇನು ನೊಣಗಳು ದಣಿದು ತಯಾರಿಸಿದ
ಮೇಣದ ಈ ಬತ್ತಿಯನ್ನು ಸಾಂಭ್ರಮಿಕ ಕಾಣಿಕೆಯಾಗಿ ಪವಿತ್ರ ಧರ್ಮಸಭೆ ತನ್ನ ಸೇವಕರ ಕರಗಳ ಮೂಲಕ ನಿಮಗೆ ಅರ್ಪಿಸುತ್ತದೆ. ಆದುದರಿಂದ ಪ್ರಭುವೇ, ನಿಮ್ಮ ನಾಮದ ಮಹಿಮೆಗಾಗಿ ಹರಸಲ್ಪಟ್ಟ ಈ ಬತ್ತಿ ಈ ರಾತ್ರಿಯ ಕತ್ತಲೆಯನ್ನು ಹೋಗಲಾಡಿಸುವಂತೆ ಆರದೆ ಉರಿಯಲೆಂದು ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇದನ್ನು ಸಂತೃಪ್ತಿಯ ಸುಗಂಧವನ್ನಾಗಿ ಸ್ವೀಕರಿಸಿರಿ. ಇದು ಸ್ವರ್ಗಲೋಕದ ದೀಪಗಳೊಡನೆ ಒಂದಾಗಲಿ. ಪ್ರಾತಃ ಕಾಲದ ನಕ್ಷತ್ರವು ಉರಿಯುತ್ತಿರುವ ಇವರ ಜ್ವಾಲೆಯನ್ನು ಕಾಣಲಿ. ನಕ್ಷತ್ರವೇ ಮೃತ್ಯುವಿನ ಆಧಿಪತ್ಯದಿಂದ ಹಿಂದಿರುಗಿ ಮಾನವ ಕುಲದ ಮೇಲೆ ಅಸ್ತಮಾನವಿಲ್ಲದೆ ಪ್ರಶಾಂತವಾಗಿ ಬೆಳಗುವ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮ ಪುತ್ರ ಕ್ರಿಸ್ತರು. ಆಮೆನ್. ಎಲ್ಲರೂ ಸೇರಿ ವಿಧಿ. ಪಾಸ್ಕ ಜಾಗರಣೆಯಲ್ಲಿ ದೈವವಾಕ್ಯ ವಾಚನ ಪ್ರಧಾನವಾದದ್ದು. ಆದ್ದರಿಂದಲೇ ಈ ವಿಧಿಯಲ್ಲಿ 9 ವಾಚನಗಳಿವೆ. ಹಳೆಯ ಒಡಂಬಡಿಕೆಯಿಂದ 7, ಹೊಸ ಒಡಂಬಡಿಕೆಯಿಂದ 2. ಸಮಯದ ಕಾರಣಗಳಿಗೆ ಈ ವಾಚನವನ್ನು ಕಡಿಮೆ ಮಾಡಬಹುದು. ಹಾಗೆ ಮಾಡುವಾಗ ಹಳೆಯ ಒಡಂಬಡಿಕೆಯಿಂದ ಮೊದಲ 3 ವಾಚನಗಳನ್ನಾದರೂ ಓದಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ಜಾಗರಣೆಯನ್ನು ಆಡಂಬರದಿಂದ ಪ್ರಾರಂಭಿಸಿರುವ ನಾವು ಈಗ ಪ್ರಶಾಂತ ಹೃದಯಗಳಿಂದ ದೇವರ ವಾಕ್ಯವನ್ನು ಆಲಿಸೋಣ. ಗತಕಾಲದಲ್ಲಿ ದೇವರು ತಮ್ಮ ಪ್ರಜೆಯನ್ನು ಹೇಗೆ ರಕ್ಷಿಸಿದರೆಂಬುದನ್ನು, ನೀಡಿದರೆಂಬುದನ್ನು, ಕಾಲವು ಪರಿಪೂರ್ಣವಾದಾಗ ಅವರು ಹೇಗೆ ತಮ್ಮ ಪುತ್ರರನ್ನು ನಮ್ಮ ರಕ್ಷಕರನ್ನಾಗಿ ಕಳುಹಿಸಿದರೆಂಬುದನ್ನು ಧ್ಯಾನಿಸೋಣ. ನಮ್ಮ ದೇವರು ಈ ಪಾಸ್ಕ ರಕ್ಷಣಾ ಕಾರ್ಯವನ್ನು ಸಂಪೂರ್ಣಗೊಳಿಸಲೆಂದು ಪ್ರಾರ್ಥಿಸೋಣ. ಎಲ್ಲರೂ ಕುಳಿತುಕೊಳ್ಳೋಣ. ಮೇಣದ ಬತ್ತಿಗಳನ್ನು ಆರಿಸಬಹುದು. ಮೊದಲನೆಯ ವಾಚನ. ಯಾವ ಮನುಷ್ಯನ ಕಲ್ಪನೆಗೂ ತಂತ್ರಜ್ಞಾನಕ್ಕೂ ನಿಲುಕದ್ದು ದೇವರ ಸುಜ್ಞಾನದ ಪ್ರತಿಭೆ. ಉತ್ಕೃಷ್ಟವಾದ ಈ ರಮಣೀಯ ಸೃಷ್ಟಿಯ ಮಹಿಮೆಯನ್ನು ಕಣ್ಣು ತುಂಬಿಸಿಕೊಂಡು ಸಂರಕ್ಷಿಸುತ್ತಾ ನಮ್ರತೆಯಿಂದ ಸ್ಮರಿಸಿ ಧನ್ಯತೆಯಿಂದ ಹಾಡಿಕೊಂಡಾಡಲು ಈ ವಾಚನ ಕರೆ ನೀಡುತ್ತಿದೆ. ಆದಿಕಾಂಡದಿಂದ ಇಂದಿನ ಮೊದಲನೆಯ ವಾಚನ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು. ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಅದಾದ ನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ದೊಡ್ಡ ಚಿಕ್ಕ ಸಾಕು ಪ್ರಾಣಿ ಹಾಗೂ ಕಾಡು ಮೃಗಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಎಂದರು. ಹೀಗೆ ದೇವರು ಸೃಷ್ಟಿಸಿದರು. ನರರನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು. ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರು. ಅವರನ್ನು ಸ್ತ್ರೀ ಪುರುಷರನ್ನಾಗಿ. ಅವರನ್ನು ದೇವರು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ಥರದ ದವಸ ಧಾನ್ಯಗಳನ್ನು
ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿ ಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನು ದೇವರು ನೋಡಿದರು. ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ಹೀಗೆ ಬೈಗು ಬೆಳಗು ಆಗಿ 6ನೆಯ ದಿನ ಆಯಿತು. ಪರಲೋಕ ಭೂಲೋಕಗಳು ಅವುಗಳಲ್ಲಿರುವ ಸಮಸ್ತವು ಹೀಗೆ ನಿರ್ಮಿತವಾದವು. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆಕಾಶವನ್ನು ಭೂಮಿಯನ್ನು ರಚಿಸಿರುವ ನಮ್ಮೆದುರೇ ಜೀವಿಸುವ ದೇವನ ನೋಡಿ ಮಣಿಯೋಣ. ಭೂಜಂತುಗಳ ಮನುಕುಲವ ಸೃಷ್ಟಿಸಿದ ದೇವರನ್ನು ನಮಿಸೋಣ, ಹೊಗಳಿ ಹಾಡಿ ಮಣಿಯೋಣ. ಜೀವಿಸುವ ದೇವನ ನೋಡಿ ಮಣಿಯೋಣ. ಭೂಜಂತುಗಳ ಮನುಕುಲವ ಸೃಷ್ಟಿಸಿದ ದೇವರನ್ನು ನಮಿಸೋಣ, ಹೊಗಳಿ ಹಾಡಿ ಮಣಿಯೋಣ. ಸಿಡಿಲು ಗಾಳಿ ಅಲೆಯಲ್ಲಿ ಸ್ವರವನ್ನು ಕೇಳು. ಸಿಡಿಲು ಗಾಳಿ ಅಲೆಯಲ್ಲಿ ಸ್ವರವನ್ನು ಕೇಳು. ಮೃಗ ಪಕ್ಷಿಗಳಿಂದ ಆ ದೇವನ ಪ್ರೀತಿಸುವರು. ಜೀವಿಸುವ ದೇವನ ನೋಡಿ ಮಣಿಯೋಣ. ಬೇರೊಂದಿಲ್ಲ ಎಂದು ಮನಗಾಣುವಂತೆ ಮಾಡಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎರಡನೆಯ ವಾಚನ. ಬದುಕಿನಲ್ಲಿ ಸಂಭವಿಸುವ ಪ್ರತಿಯೊಂದು ಸಿಹಿ ಕಹಿ ಘಟನೆಗಳ ಹಿಂದೆ ದೇವರ ಸಹಿ ಇರುವುದು ಖಚಿತ. ದೈನಂದಿನ ಸಮಸ್ಯೆಗಳು ಬಿರುಸು ಕಾಣದಂತೆ ನಮ್ಮ ಬದುಕನ್ನು ಅಪ್ಪಳಿಸಿದಾಗ ಹತಾಶರಾಗದೆ ದೃಢ ವಿಶ್ವಾಸದಿಂದ ದೈವ ಇಚ್ಛೆಗೆ ಶಿರವಾಗಿದ್ದಲ್ಲಿ ನಮ್ಮ ಆಂತರ್ಯದ ದೃಢತೆಗೆ ಸ್ಪಂದಿಸಿ ಸಮಯೋಚಿತ ಅನುಗ್ರಹವನ್ನು ದೇವರು ನೀಡುವರು ಎನ್ನುವ ಸಂದೇಶ ಈ ವಾಚನದಲ್ಲಿದೆ. ಆದಿಕಾಂಡದಿಂದ ಇಂದಿನ 2ನೆಯ ವಾಚನ. ದೇವರು ಅಬ್ರಹಾಮನನ್ನು ಪರೀಕ್ಷಿಸುವುದಕ್ಕೋಸ್ಕರ ಅಬ್ರಹಾಮನೇ ಎಂದು ಕರೆದರು.
ಅವನು ಇಗೋ ಸಿದ್ಧನಿದ್ದೇನೆ ಎಂದನು. ಆಗ ದೇವರು, ನಿನ್ನ ಒಬ್ಬನೇ ಒಬ್ಬನು ಮುದ್ದು ಮಗನೂ ಆದ ಇಸಾಕನನ್ನು ಕರೆದುಕೊಂಡು ಮೋರಿಯ ಪ್ರಾಂತ್ಯಕ್ಕೆ ಹೋಗು. ಅಲ್ಲಿ ನಾನು ತೋರಿಸುವ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಎಂದರು. ದೇವರು ಹೇಳಿದ ಸ್ಥಳಕ್ಕೆ ಬಂದು ಸೇರಿದಾಗ ಅಬ್ರಹಾಮನು ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದ. ಕಟ್ಟಿಗೆಯನ್ನು ಅದರ ಮೇಲೆ ಒಟ್ಟಿ ಮಗ ಇಸಾಕನ ಕೈಕಾಲುಗಳನ್ನು ಬಿಗಿದು ಕಟ್ಟಿಗೆಗಳ ಮೇಲೆ ಅವನನ್ನು ಕೆಡವಿದ. ಬಳಿಕ ಮಗನನ್ನು ವಧಿಸಲು ಕೈಚಾಚಿ ಕತ್ತಿಯನ್ನು ಎತ್ತಿದ. ಆದರೆ ಸರ್ವೇಶ್ವರನ ದೂತನು ಆಕಾಶದಿಂದ, ಅಬ್ರಹಾಮನೇ, ಏ ಅಬ್ರಹಾಮನೇ ಎಂದು ಕರೆದನು. ಅದಕ್ಕೆ ಅಬ್ರಹಾಮನು, ಇಗೋ ಸಿದ್ಧನಿದ್ದೇನೆ ಎಂದ. ದೂತನು ಅವನಿಗೆ, ಹುಡುಗನ ಮೇಲೆ ಕೈ ಎತ್ತಬೇಡ, ಅವನಿಗೆ ಯಾವ ಹಾನಿಯನ್ನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನು ನನಗೆ ಬಲಿ ಕೊಡಲು ಹಿಂತೆಗೆಯಲಿಲ್ಲ. ಎಂತಲೇ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ನನಗೆ ಚೆನ್ನಾಗಿ ಗೊತ್ತಾಯಿತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡಿದ. ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಅದನ್ನು ದಹನ ಬಲಿಯನ್ನಾಗಿ ಅರ್ಪಿಸಿದನು. ಬೆಟ್ಟದ ಮೇಲೆ ಸರ್ವೇಶ್ವರ ಸ್ವಾಮಿಯೇ ಒದಗಿಸುತ್ತಾರೆ ಎಂಬ ಹೇಳಿಕೆ ಇಂದಿಗೂ ರೂಢಿಯಲ್ಲಿದೆ. ಸರ್ವೇಶ್ವರ ಸ್ವಾಮಿಯ ದೂತನು ಆಕಾಶದಿಂದ ಮತ್ತೊಮ್ಮೆ ಅಬ್ರಹಾಮನನ್ನು ಕರೆದು, ಸರ್ವೇಶ್ವರನ ವಾಕ್ಯವನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲು ಹಿಂತೆಗೆಯದೆ ಹೋದುದರಿಂದ ನಾನು ನಿನ್ನನ್ನು ತಪ್ಪದೆ ಆಶೀರ್ವದಿಸುತ್ತೇನೆ. ನಿನ್ನ ಸಂತತಿಯನ್ನು ಹೆಚ್ಚಿಸಿಯೇ ಹೆಚ್ಚಿಸುತ್ತೇನೆ. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದ ಮರಳಿನಂತೆಯೂ ಅಸಂಖ್ಯವಾಗಿ ಮಾಡುತ್ತೇನೆ. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಸರ್ವೇಶ್ವರನೇ ಹಣೆಯಿಟ್ಟು ಹೇಳಿದ್ದಾರೆ ಎಂದನು. ಪ್ರಭುವಿನ ವಾಕ್ಯ. ನೀಡು ನೀ ದೇವ ರಕ್ಷೆಯನು, ನಾನು ನಿನ್ನ ನೀಡು ನೀ ದೇವ ರಕ್ಷೆಯನು, ನಾನು ನಿನ್ನ ಶರಣಾಗತನು. ನಂದು ಸ್ವತ್ತು ಸ್ವಾಸ್ಥ್ಯವೂ ನೀನೇ, ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ಇರಿಸಿಕೊಳ್ಳುವೆ ಪ್ರಭುವನು ಸತತ ನನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ನೀಡು ನೀ ದೇವ ರಕ್ಷೆಯನು, ನಾನು ನಿನ್ನ ಶರಣಾಗತನು. ನೀಡು ನೀ ದೇವ ರಕ್ಷೆಯನು, ನಾನು ನಿನ್ನ ಶರಣಾಗತಳು. ಈ ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ, ಆನಂದಗೊಂಡಿದೆ ಮನ ಸುರಕ್ಷಿತವಿದೆ ಕಾಯ. ಏಕೆನೆ ದೂಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ, ಬಿಟ್ಟು ಕೊಡುವುದಿಲ್ಲ ನಿನ್ನ ಈ ಭಕ್ತನನು ಪಾತಾಳಕ್ಕೆ. ನೀಡು ನೀ ದೇವ ರಕ್ಷೆಯನು, ನಾನು ನಿನ್ನ ಶರಣಾಗತನು. ನೀಡು ನೀ ದೇವ ರಕ್ಷೆಯನು, ನಾನು ನಿನ್ನ ಶರಣಾಗತಳು.
ಎಲ್ಲರೂ ಎದ್ದು ನಿಲ್ಲೋಣ. ದೇವರೇ ವಿಶ್ವಾಸಿಗಳ ಪರಮಪಿತನೇ, ನೀವು ದತ್ತು ಸ್ವೀಕಾರದ ಕೃಪಾವರವನ್ನು ವಿಶ್ವದಾದ್ಯಂತ ಧಾರಾಳವಾಗಿ ಸುರಿಸಿದ್ದೀರಿ. ಹೀಗೆ ನಿಮ್ಮ ವಾಗ್ದಾನದ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುತ್ತೀರಿ. ಪಾಸ್ಕರಸ್ಯದ ಮೂಲಕ ನೀವು ಒಮ್ಮೆ ವಾಗ್ದಾನ ಮಾಡಿದಂತೆ ನಿಮ್ಮ ಸೇವಕ ಅಬ್ರಹಾಮನನ್ನು ಸರ್ವಜನಾಂಗಗಳ ಪಿತೃವಾಗಿ ಮಾಡಿದಿರಿ. ನಿಮ್ಮಯ ಪ್ರಜೆಗಳು ನಿಮ್ಮ ಕರೆಯ ಕೃಪಾವರಕ್ಕೆ ಯೋಗ್ಯರಾಗಿ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೂರನೆಯ ವಾಚನ. ದೇವರ ಪ್ರೀತಿ ಅಚಲವಾದುದು, ಅವರ ಶಕ್ತಿ ಅದ್ಭುತವಾದುದು. ಉತ್ತಮರು ಉಳಿಯುವರು ಅವರ ಕರಗಳಲ್ಲಿ, ದುಷ್ಟರು ಅಳಿಯುವರು ಅವರ ಪಾದದಡಿಯಲ್ಲಿ ಎಂಬುದಕ್ಕೆ ಇಂದಿನ ಈ ವಾಚನವು ನಿದರ್ಶನವಾಗಿದ್ದು, ಸರ್ವೇಶ್ವರನ ಪ್ರೀತಿ ಮತ್ತು ರಕ್ಷಣೆಯ ಮುಂದೆ ಪ್ರಕೃತಿಯ ಶಕ್ತಿ ಶರಣಾದ ವೈಖರಿಯನ್ನು ಧ್ಯಾನಿಸಲು ಈ ವಾಚನ ಆಹ್ವಾನಿಸಿದೆ. ವಿಮೋಚನಾ ಕಾಂಡದಿಂದ ವಾಚನ. ಸರ್ವೇಶ್ವರ ಮೋಶೆಗೆ, ನೀನೇಕೆ ನನಗೆ ಮೊರೆಯಿಡುತ್ತಿರುವೆ? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯೆ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನು ಈಜಿಪ್ಟಿನವರ ಹೃದಯಗಳನ್ನು ಕಠಿಣಪಡಿಸುವೆನು ಎಂದೇ ಅವರು ಇವರ ಹಿಂದೆ ಸಮುದ್ರದೊಳಕ್ಕೆ ಹೋಗುವರು. ಆಗ ನಾನು ಫರೋಹನನನ್ನು, ಅವನ ಸಮಸ್ತ ಸೈನ್ಯವನ್ನು, ರಥಗಳನ್ನು ಹಾಗೂ ರಾಹುತರನ್ನು ಸೋಲಿಸಿ ಪ್ರಖ್ಯಾತಿ ಹೊಂದಿದ ನಂತರ ನಾನೇ ಸರ್ವೇಶ್ವರ ಎಂಬುದನ್ನು ಈಜಿಪ್ಟಿನವರು ತಿಳಿದುಕೊಳ್ಳುವರು ಎಂದರು. ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ ಅವರ ಹಿಂದಕ್ಕೆ ಬಂದನು. ಅವರ ಮುಂಭಾಗದಲ್ಲಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಈಜಿಪ್ಟಿನವರ ಪಡೆಗೂ ಇಸ್ರಾಯೇಲರ ಪಡೆಗೂ ನಡುವೆ ಬಂದು ಈಜಿಪ್ಟಿನವರಿಗೆ ಕತ್ತಲೆಯನ್ನು ಉಂಟುಮಾಡಿತು. ಇಸ್ರಾಯೇಲರಿಗೆ ರಾತ್ರಿಯನ್ನು ಬೆಳಕಾಗಿಸಿತು. ಈ ಕಾರಣ ಆ ರಾತ್ರಿಯೆಲ್ಲ ಒಂದು ಪಡೆಯವರು ಇನ್ನೊಂದು ಪಡೆಯವರ ಬಳಿಗೆ ಬರಲಾಗಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಸರ್ವೇಶ್ವರ ಸ್ವಾಮಿ ಆ ರಾತ್ರಿಯೆಲ್ಲ ಪೂರ್ವ ದಿಕ್ಕಿನಿಂದ ಬಲವಾದ ಬಿರುಗಾಳಿ ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದರು. ನೀರು ಇಬ್ಬಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಈಜಿಪ್ಟಿನವರು, ಅಂದರೆ ಫರೋಹನನ ಕುದುರೆಗಳು, ರಥಗಳು, ರಾಹುತರು ಇಸ್ರಾಯೇಲರನ್ನು ಬೆನ್ನಟ್ಟಿ ಬಂದು ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಸರ್ವೇಶ್ವರ ಆ ಅಗ್ನಿಸ್ತಂಭದಿಂದ ಈಜಿಪ್ಟಿನವರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದರು. ಅವರು ಈಜಿಪ್ಟಿನವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟಿದ್ದರಿಂದ ಈಜಿಪ್ಟಿನವರು ಬಹು ಕಷ್ಟದಿಂದ ಅವುಗಳನ್ನು ಸಾಗಿಸಿಕೊಂಡು ಹೋದರು. ಆಗ ಈಜಿಪ್ಟಿನವರು, ನಾವು ಇಸ್ರಾಯೇಲರ ಮುಂದೆ ಗೆಲ್ಲಲಾರೆವು, ಓಡಿ ಹೋಗೋಣ ಬನ್ನಿ, ಸರ್ವೇಶ್ವರ ಅವರ ಪರವಾಗಿ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾರೆ ಎಂದುಕೊಂಡರು. ಅಷ್ಟರಲ್ಲಿ ಸರ್ವೇಶ್ವರ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಈಜಿಪ್ಟಿನವರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದು ಎಂದು ಮೋಶೆಗೆ ಹೇಳಿದರು. ಅಂತೆಯೇ ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆ ತುಂಬಿಕೊಂಡಿತು. ಈಜಿಪ್ಟಿನವರು ಓಡಿ ಹೋಗುತ್ತಾ ಅದಕ್ಕೆ ಎದುರಾಗಿಯೇ ಬಂದರು. ಹೀಗೆ ಸರ್ವೇಶ್ವರ ಈಜಿಪ್ಟಿನವರನ್ನು ಸಮುದ್ರದೊಳಕ್ಕೆ ಕೆಡವಿಬಿಟ್ಟರು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು
ಹಾಗೂ ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನೂ ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲರಾದರೋ ಸಮುದ್ರದೊಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಬಲಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಆ ದಿನ ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲರನ್ನು ಈಜಿಪ್ಟಿನವರ ಕೈಯಿಂದ ರಕ್ಷಿಸಿದರು. ಈಜಿಪ್ಟಿನವರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಸರ್ವೇಶ್ವರ ಈಜಿಪ್ಟಿನವರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಸರ್ವೇಶ್ವರನಿಗೆ ಭಯಪಟ್ಟು ಅವರಲ್ಲೂ ಅವರ ದಾಸ ಮೋಶೆಯಲ್ಲೂ ನಂಬಿಕೆ ಇಟ್ಟರು. ಆಗ ಮೋಶೆ ಮತ್ತು ಇಸ್ರಾಯೇಲರು ಸರ್ವೇಶ್ವರ ಸ್ವಾಮಿಗೆ ಸ್ತೋತ್ರವಾಗಿ ಈ ಕೀರ್ತನೆ ಹಾಡಿದರು. ಮಾಡೋಣ ಬನ್ನಿ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳನ್ನು ರಾಹುತರನ್ನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವೇಶ್ವರನ ಗುಣಗಾನ, ಮೌನತ ಆತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕುದುರೆಗಳನ್ನು ರಾಹುತರನು ಕಡಲಲ್ಲಿ ಕೆಡವಿ ನಾಶ ಮಾಡಿಹನು. ಸರ್ವೇಶ್ವರನೇ ನನ್ನ ಶಕ್ತಿ, ನನ್ನ ಗೀತೆ. ಆತನಿಂದಲೇ ನನಗೆ ದೊರಕಿತು ರಕ್ಷಣೆ. ಆತನನ್ನು ವರ್ಣಿಸುವೆನು, ಆತ ನನ್ನ ದೇವನು. ಆತನನ್ನು ಸ್ತುತಿಸುವೆನು, ಆತ ನನ್ನ ಪಿತೃಗಳ ದೇವನು. ಮಾಡೋಣ ಸರ್ವೇಶ್ವರನ ಗುಣಗಾನ, ಮೌನತ ಆತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಸರ್ವೇಶ್ವರನು ಯುದ್ಧಶೂರನು, ಸರ್ವೇಶ್ವರ ಎಂಬುದು ಆತನ ನಾಮಧೇಯವು. ಫರೋಹನ ರಥಗಳನ್ನು ಸೈನಿಕರನ್ನು ಕೆಡವಿ ಬಿಟ್ಟನಾತ ಕಡಲಲ್ಲಿ. ಫರೋಹನ ವೀರ ಶ್ರೇಷ್ಠರನ್ನು ಮುಳುಗಿಸಿ ಬಿಟ್ಟನಾತ ಕೆಂಪು ಸಮುದ್ರದಲ್ಲಿ. ಮುಚ್ಚಿಬಿಟ್ಟಿದ್ದವರನ್ನು ಸಮುದ್ರ ಸಾಗರವು ಸೇರಿದರವರು ಕಲ್ಲಿನ ಪಾದಿಯಲ್ಲಿ. ಕಡಲಿನ ತಳವನ್ನು ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಮಾಡೋಣ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಎಲ್ಲರೂ ಎದ್ದು ನಿಲ್ಲೋಣ. ಸೋಣ. ದೇವರೇ, ನಿಮ್ಮ ಪ್ರಾಚೀನ ಅದ್ಭುತಗಳು ನಮ್ಮ ಕಣ್ಮುಂದೆ ಇನ್ನೂ ತೇಜೋಮಯವಾಗಿ ಹೊಳೆಯುವುದನ್ನು ಕಾಣುತ್ತೇವೆ. ಹಿಂದೆ ಪ್ರಜೆಯೊಂದನ್ನು ಫರೋಹನ ಹಿಂಸೆಯಿಂದ ತಪ್ಪಿಸಿ ನಿಮ್ಮ ಬಲಗೈ ಶಕ್ತಿಯಿಂದ ಬಿಡುಗಡೆ ಮಾಡಿದಂತೆ
ಈಗ ಸಕಲ ಪ್ರಜೆಗಳಿಗೆ ನವ ಜೀವನವನ್ನು ನೀಡುವ ನೀರಿನಿಂದ ರಕ್ಷಣೆ ಲಭಿಸುವಂತೆ ಮಾಡುತ್ತೀರಿ. ಇಡೀ ಪ್ರಪಂಚದ ಮಾನವರೆಲ್ಲರೂ ಅಬ್ರಹಾಮನ ಮಕ್ಕಳಾಗುವಂತೆಯೂ ಇಸ್ರಾಯೇಲಿನ ಜನ್ಮಸಿದ್ಧ ಹಕ್ಕಿನ ಘನತೆಗೆ ಬಾಧ್ಯಸ್ಥರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈಗ ಬಲಿಪೂಜೆ ಆರಂಭವಾಗುತ್ತದೆ. ನಾವೆಲ್ಲರೂ ದೇವಾಲಯದ ಈ ದೀಪವನ್ನು ಹಚ್ಚೋಣ. ಭಕ್ತಿಯಿಂದ ಮಹೋನ್ನತ ಗೀತೆಯ ಮುಖಾಂತರ ಅತ್ಯಂತ ಸಂತಸ ಸಂಭ್ರಮದಿಂದ ದೇವರನ್ನು ಸ್ತುತಿಸೋಣ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು, ಯೇಸು ಕ್ರಿಸ್ತರೇ. ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಪ್ರಭು ಈ ಮಹಾಪವಿತ್ರ ರಾತ್ರಿಯನ್ನು
ಪ್ರಭುವಿನ ಪುನರುತ್ಥಾನದ ಮಹಿಮೆಯಿಂದ ಬೆಳಗಿಸುವ ದೇವರೇ, ನಿಮ್ಮ ಧರ್ಮ ಸಭೆಯಲ್ಲಿ ದತ್ತು ಸ್ವೀಕಾರದ ಮನೋಭಾವವನ್ನು ಜಾಗೃತಗೊಳಿಸಿರಿ. ಹೀಗೆ ನಾವು ಆತ್ಮದಲ್ಲೂ ಶರೀರದಲ್ಲೂ ನವೀಕರಣ ಹೊಂದಿ ನಿಮಗೆ ತದೇಕ ಚಿತ್ತದಿಂದ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಪಾಪಮಯ ಜೀವನ ಮೃತ್ಯುವಿಗೆ ದಾರಿ, ಪಾವನತೆಯ ಜೀವನ ಸ್ವರ್ಗಲೋಕಕ್ಕೆ ನಾಂದಿ ಎಂದರಿತು. ಪಾಪಮಯ ಬದುಕಿಗೆ ಸದಾ ಸತ್ತು ಸನ್ನಡತೆಯ ಬದುಕನ್ನು ಬಾಳುವ ಮೂಲಕ ಪ್ರಭು ಕ್ರಿಸ್ತರ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳೋಣ ಎನ್ನುತ್ತಾರೆ ಸಂತ ಪೌಲರು. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ಇಂದಿನ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ಥಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ಥಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾಸ್ಥಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದ್ದಂತೆಯೇ ನಾವು ಸಹ ಹೊಸ ಜೀವನವನ್ನು ಹೊಂದಿ ಬಾಳುತ್ತೇವೆ. ಅವರು ಮರಣ ಹೊಂದಿದ್ದಂತೆಯೇ ನಾವು ಅವರೊಂದಿಗೆ ಐಕ್ಯವಾಗಿ ಮರಣವನ್ನು ಹೊಂದುತ್ತೇವೆ. ಅಂತೆಯೇ ಅವರು ಪುನರುತ್ಥಾನ ಆದಂತೆ ನಾವು ಅವರೊಡನೆ ಐಕ್ಯವಾಗಿ ಪುನರುತ್ಥಾನ ಹೊಂದುತ್ತೇವೆ. ನಮಗೆ ತಿಳಿದಿರುವಂತೆ ಪಾಪದೀನವಾದ ನಮ್ಮ ಸ್ವಭಾವವು ನಾಶವಾಗುವಂತೆಯೂ ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಾಗಿರದಂತೆಯೂ ಯೇಸು ಕ್ರಿಸ್ತರೊಡನೆ ನಮ್ಮ ಹಳೆಯ ಸ್ವಭಾವವನ್ನು ಶಿಲುಬೆಗೆ ಜಡಿಯಲಾಗಿದೆ. ಹೀಗೆ ಸತ್ತವನು ಪಾಪದಿಂದ ಪಾಪ ಬಂಧನದಿಂದ ಬಿಡುಗಡೆ ಹೊಂದಿದ್ದವನು. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನೆಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ, ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲ್ಲೆಲೂಯಾ, ಅಲ್ಲೆಲೂಯಾ, ರಾಜಾಧಿರಾಜರಿಗೆ ಅಲ್ಲೆಲೂಯಾ, ಅಲ್ಲೆಲೂಯಾ, ಕರ್ತಾದಿ ಕರ್ತರಿಗೆ ರಾಜರಿಗೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಕರ್ತನೇ ಕರ್ತನಿಗೆ. ಯೇಸು ಸುವಾರ್ತೆಯ ಸಾರವನ್ನಿ ದೇವರ ಸೃಷ್ಟಿಗಳೇ, ಯೇಸು ಸುವಾರ್ತೆಯ ಸಾರವನ್ನಿ ದೇವರ ಸೃಷ್ಟಿಗಳೇ, ಪುನರುತ್ಥಾನ ಸಾರೋಣ ಬನ್ನಿ ಲೋಕದ ಎಲ್ಲೆಡೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಕರ್ತನೇ ಕರ್ತನಿಗೆ. ಕರ್ತಾದಿ ಕರ್ತರಿಗೆ ಕರ್ತನೇ ಕರ್ತನಿಗೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ.
ಭಾನುವಾರ ಮುಂಜಾನೆ ಆ ಮಹಿಳೆಯರು ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಸಮಾಧಿಯ ಬಳಿಗೆ ಬಂದರು. ಸಮಾಧಿಯ ದ್ವಾರಕ್ಕೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿ ಬಿದ್ದಿತು. ಒಳಕ್ಕೆ ಪ್ರವೇಶಿಸಿ ನೋಡಿದಾಗ ಪ್ರಭು ಯೇಸುವಿನ ಪಾರ್ಥಿವ ಶರೀರ ಕಾಣಲಿಲ್ಲ. ಅವರು ತಬ್ಬಿಬ್ಬಾಗಿ ಅಲ್ಲೇ ನಿಂತರು. ಆಗ ತೇಜೋಮಯವಾದ ಉಡುಪನ್ನು ಧರಿಸಿದ್ದ ಇಬ್ಬರು ವ್ಯಕ್ತಿಗಳು ಫಕ್ಕನೆ ಅಲ್ಲೇ ಕಾಣಿಸಿಕೊಂಡರು. ಮಹಿಳೆಯರು ಭಯಭ್ರಾಂತರಾದರು. ಅವರ ದೃಷ್ಟಿ ನೆಲನಾಟಿತು. ಆಗ ಆ ವ್ಯಕ್ತಿಗಳು, ಸಜೀವವಾಗಿರುವವರನ್ನು ಸತ್ತವರ ಮಧ್ಯೆ ಹುಡುಕುವುದೇನು? ಅವರು ಇಲ್ಲಿಲ್ಲ, ಪುನರುತ್ಥಾನ ಹೊಂದಿದ್ದಾರೆ. ಗಲಿಲೆಯದಿದ್ದಾಗಲೇ ಅವರು ನಿಮಗೆ ನರಪುತ್ರನು ಪಾಪಿ ಮಾನವರ ಕೈವಶವಾಗಿ ಶಿಲುಬೆಯ ಮರಣಕ್ಕೀಡಾಗಿ 3ನೆಯ ದಿನ ಪುನರುತ್ಥಾನ ಹೊಂದಬೇಕಿದೆ ಎಂದು ತಿಳಿಸಿದ್ದನ್ನು ಮರೆತು ಬಿಟ್ಟಿರೋ ಎಂದರು. ಆಗ ಆ ಮಹಿಳೆಯರಿಗೆ ಯೇಸುವಿನ ಆ ಮಾತುಗಳು ಜ್ಞಾಪಕಕ್ಕೆ ಬಂದವು. ಅವರು ಸಮಾಧಿಯಿಂದ ಹಿಂದಿರುಗಿ ಹೋಗಿ ನಡೆದುದೆಲ್ಲವನ್ನು 11 ಮಂದಿ ಶಿಷ್ಯರಿಗೂ ಮತ್ತಿತರರಿಗೂ ತಿಳಿಸಿದರು. ಆ ಮಹಿಳೆಯರ ಹೆಸರುಗಳು ಮಗ್ದಲದ ಮರಿಯಳು, ಯೋವಾನ್ನಳು ಮತ್ತು ಯಾಕೋಬನ ತಾಯಿಯಾದ ಮರಿಯಳು. ಇವರಲ್ಲದೆ ಇವರ ಸಂಗಡ ಇದ್ದ ಇತರ ಮಹಿಳೆಯರು ಪ್ರೇಷಿತರಿಗೆ ಈ ಸುದ್ದಿಯನ್ನು ತಿಳಿಸಿದರು. ಪ್ರೇಷಿತರಾದರೂ ಇದೆಲ್ಲ ಕಟ್ಟುಕತೆ ಎಂದು ಭಾವಿಸಿ ನಂಬದೇ ಹೋದರು. ಆದರೆ ಪೇತ್ರನು ಎದ್ದು ಸಮಾಧಿಯ ಬಳಿಗೆ ಧಾವಿಸಿದನು. ಸಮಾಧಿಯೊಳಕ್ಕೆ ಬಗ್ಗಿ ನೋಡಿದಾಗ ಶವಕ್ಕೆ ಸುತ್ತಿದ್ದ ನಾರುಮಡಿ ವಸ್ತ್ರಗಳು ಮಾತ್ರ ಅಲ್ಲಿ ಬಿದ್ದಿರುವುದನ್ನು ಕಂಡನು. ಇವೆಲ್ಲ ಎಷ್ಟೋ ಆಶ್ಚರ್ಯಕರವಾಗಿದೆ ಎಂದುಕೊಂಡು ಹಿಂದಿರುಗಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಕುಟುಂಬ ಸಮೇತನಾಗಿ ಈ ಪವಿತ್ರ ನಾಡಂತಹ ಜೆರುಸಲೇಮ್ ಪ್ರವಾಸಕ್ಕೆ ಹೋಗ್ತಾನೆ, ತೀರ್ಥಯಾತ್ರೆಗೆ. ತನ್ನ ಕುಟುಂಬದವ್ರನ್ನ, ತನ್ನ ಹೆಂಡತಿಯನ್ನು, ತನ್ನ ಮಕ್ಕಳನ್ನು, ತನ್ನ ಅತ್ತೆ ಮಾವ ಇವ್ರನ್ನೆಲ್ಲ ಕರ್ಕೊಂಡು ಕುಟುಂಬ ಸಮೇತ ಪವಿತ್ರ ನಾಡಾದಂಥ ಜೆರುಸಲೇಮಿಗೆ ಪ್ರವಾಸಕ್ಕೆ ಹೋಗ್ತಾನೆ. ಅವರು ಎಲ್ಲ ಸ್ಥಳವನ್ನು ಸುತ್ತಾರೆ. ಜೆರುಸಲೇಮ್ನಲ್ಲಿ ಯೇಸುಸ್ವಾಮಿ ಹುಟ್ಟಿದಂತಹ ಸ್ಥಳ, ಅವರು ಪ್ರಬೋಧನೆ ಮಾಡಿದಂತಹ ಸ್ಥಳ, ಅವರು ಮರುರೂಪ ಹೊಂದಿದಂತಹ ತಾಬೋರ್ ಪರ್ವತ, ಇದೆಲ್ಲವನ್ನು ಸುತ್ತಿದ ಮೇಲೆ ಯೇಸುಸ್ವಾಮಿ ಸಮಾಧಿಯಲ್ಲಿ ಇರಿಸಿದಂತಹ ಒಂದು ಸ್ಥಳ, ಅರಿಮತಾಯ ಊರಿನ ಈ ಜೋಸೆಫನ ಸಮಾಧಿಯ ಸ್ಥಳಕ್ಕೆ ಬರ್ತಾರೆ. ಇದಕ್ಕಿದ್ದಂತೆ ಆ ವ್ಯಕ್ತಿಯ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯಾಘಾತ ಆಗುತ್ತೆ. ಆಕೆ ಅಲ್ಲೇ ದಿಢೀರನ್ನೇ ಸತ್ತು ಬೀಳ್ತಾಳೆ. ಇದನ್ನು ಕಂಡಂತ ಅವನಿಗೆ ಬಹಳ ದುಃಖವಾಗುತ್ತೆ. ಎಲ್ಲರಿಗೂ ಸಹ ಆ ಪ್ರವಾಸದ ಮನಸ್ಥಿತಿನ ಮೂಡೇ ಚೇಂಜ್ ಆಗಿಬಿಡುತ್ತೆ. ಅವನು, ಅಯ್ಯೋ ನಮ್ಮ ಅತ್ತೆಗೆ ಈಗ ಆಗೋಯ್ತಲ್ಲ, ಅವರು ಪ್ರವಾಸಕ್ಕೆ ಅಂತ ಬಂದು ಅವರು ಸತ್ತೋದ್ರಲ್ಲ ಅಂಥೇಳಿ ಆತ ಬಹಳ ದುಃಖದಿಂದ ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಅಲ್ಲಿಂದ ಈಗ ಪವಿತ್ರ ನಾಡಿಂದ ಅವನು ಇಂಡಿಯಾಗೆ ಬರಬೇಕು, ಭಾರತ ದೇಶಕ್ಕೆ ಬರಬೇಕು, ಎಲ್ಲ ಸಿದ್ಧತೆಗಳನ್ನು ಆತ ಕೈಗೊಳ್ತಾ ಇರ್ತಾನೆ. ಇನ್ನೇನು ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಬೇಕು, ಅಲ್ಲಿ ಶವವನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಆತ ಹೋಗಿ ಅಧಿಕಾರಿಯನ್ನು, ಅಲ್ಲಿದ್ದ ಆ ದೇಶದಲ್ಲಿದ್ದಂಥ ಅಧಿಕಾರಿಯನ್ನು ಭೇಟಿ ಆಗ್ತಾನೆ. ಆ ಅಧಿಕಾರಿ ಈತನನ್ನು ಕೇಳ್ಬಿಟ್ಟು, ಅಯ್ಯೋ ಪಾಪ, ಎಷ್ಟೊಂದು ದುಃಖಕರವಾದಂಥ ವಿಷಯ, ನಿಮ್ಮ ಅತ್ತೆ ತೀರೋಗಿದ್ದಾರೆ. ಇಲ್ಲಿ ಒಂದು ಸಮಸ್ಯೆ ಇದೆ. ಏನಂದರೆ, ನಿಮ್ಮ ಅತ್ತೆಯ ಶವ ಸಂಸ್ಕಾರ ನೀವು ಇಲ್ಲಿ ಮಾಡೋದಾದರೆ ಅದು ತುಂಬ ಸುಲಭ, ಬಹಳ ಕಡಿಮೆ ವೆಚ್ಚದಲ್ಲಿ ಇದನ್ನು ಮಾಡಿ ಮುಗಿಸ್ಬೋದು. ನೀವು ನಿಮ್ಮ ದೇಶಕ್ಕೆ ತಗೊಂಡೋದ್ರೆ ಅದು ಬಹಳ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ದುಬಾರಿ. ಯಾಕಂದರೆ ಫ್ಲೈಟ್ ಚಾರ್ಜಸ್ಸು, ಕ್ಲಿಯರೆನ್ಸ್ ಚಾರ್ಜಸ್ಸು, ಅದು ಇದು ಅಂತೇಳಿ ತುಂಬ ನೀವು ಅತ್ಯಂತ ಲಕ್ಷಾನುಗಟ್ಟಲೆ ನೀವು ಸ್ಪೆಂಡ್ ಮಾಡಬೇಕು. ಅದಕ್ಕೋಸ್ಕರ ಯಾಕೆ ಇಲ್ಲೇ ಅವ್ರನ್ನ ಮಣ್ಣು ಮಾಡಿಬಿಡಿ, ಸಮಾಧಿ ಮಾಡಿಬಿಡಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಒಂದು ಕ್ಷಣ ಯೋಚನೆ ಮಾಡಿ, ಇಲ್ಲ ಇಲ್ಲ ಇಲ್ಲ, ನಾನು ನಮ್ಮ ಅತ್ತೆಯನ್ನು ನಾನು ನಮ್ಮ ಊರಿಗೆ ಕರ್ಕೊಂಡೋಗ್ಬೇಕು, ನಮ್ಮ ದೇಶಕ್ಕೆ ಕರ್ಕೊಂಡೋಗಿ ಅವ್ರನ್ನ ಸಮಾಧಿ ಮಾಡ್ತೇನೆ. ಅದನ್ನು ಕೇಳಿದಂಥ ಅಧಿಕಾರಿಗೆ, ಓ ಈತ ಎಷ್ಟು ನಿಮ್ಮ ನಮ್ಗೆ ಅರ್ಥ ಆಗುತ್ತೆ, ನಿಮ್ಮ ತಂದೆ, ನಿಮ್ಮ ತಾಯಿಯನ್ನು ಅಥವಾ ನಿಮ್ಮ ಅತ್ತೆಯನ್ನು ಎಲ್ಲರನ್ನ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ಇದೆಲ್ಲ ಇದು ಇನ್ನೊಂದು ಸಲ ಯೋಚನೆ ಮಾಡಿ, ಇಲ್ಲ ಇಲ್ಲ, ನಾನು ಪ್ರೀತಿ ಅಂತ ಹೇಳ್ತಾ ಇಲ್ಲ, ಆದರೆ ನನಗೆ ಚಾನ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಕಾರಣ, ಇಲ್ಲಿ ಮಣ್ಣು ಮಾಡಿದ್ರೆ 3 ದಿನಕ್ಕೆ ಜೀವಂತವಾಗಿ ಎದ್ದು ಬಿಡ್ತಾರೆ. ಅದಕ್ಕೋಸ್ಕರ ನಾನು ನಮ್ಮೂರಿಗೆ ತಗೊಂಡು ಹೋಗ್ತೀನಿ ಅಂತೇಳಿ ಆ ಶವವನ್ನು ತೆಗೆದುಕೊಂಡು ಭಾರತದಲ್ಲಿ ಬಂದು ಸಮಾಧಿ ಮಾಡ್ತಾನೆ. ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರು ನಿಜವಾಗಿಯೂ ಪುನರುತ್ಥಾನ ಹೊಂದಿದ್ದಾರೆ. ಅಲ್ಲೇಲುಯ್ಯ. ಪ್ರಭುವೇ ನಿಯೋಜಿಸಿದಂತಹ ದಿನವಿದು.
ಎಲ್ಲರೂ ಹರ್ಷಿಸಿ ಆನಂದಿಸೋಣ. ಇಂದು ತಪಸ್ಕಾಲ ಆಗೋಯ್ತು, ನಗ್ಬೋದು, ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಬೇಗ ಮುಗಿಸ್ರಿ ಫಾದರ್, ಲೈಟ್ ಆಯಿತು ಅಂತೇಳಿ ಆ ಥರ ಯೋಚನೆ ಇರ್ಬೋದು. ಆದರೂ ಕೂಡ ಈ ಹಬ್ಬದ ಬಲಿಪೂಜೆಯಲ್ಲಿ ಪ್ರಸಂಗ ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಕಡಿಮೆ ಪ್ರಸಂಗವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಪ್ರಭು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ. ಇದು ನಮ್ಮ ಕ್ರೈಸ್ತ ವಿಶ್ವಾಸ, ಕಥೋಲಿಕ ವಿಶ್ವಾಸ. ಈ ವಿಶ್ವಾಸದ ಬುನಾದಿ, ಅಡಿಪಾಯ, ತಳಹದಿ ಅಂತೇಳಿದರೆ ಪ್ರಭು ಕ್ರಿಸ್ತರ ಪುನರುತ್ಥಾನ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದಂಥ 2ನೇ ಪತ್ರ 14ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಪ್ರಭು ಕ್ರಿಸ್ತರು ಒಂದು ವೇಳೆ ಪುನರುತ್ಥಾನರಾಗಿಲ್ಲ ಅಂತ ಹೇಳಿದರೆ ನನ್ನ ಬೋಧನೆ ವ್ಯರ್ಥ, ಬರಿದು, ಹಾಗೂ ನಿಮ್ಮ ವಿಶ್ವಾಸ ಕೂಡ ಬರಿದು. ಅವರು ಪುನರುತ್ಥಾನರಾಗಿದ್ದಾರೆ, ಜೀವಂತರಾಗಿರೋದಕ್ಕೇನೆ ನಾವು ಇಷ್ಟು ವರ್ಷಗಳ ಕಾಲ ಅದನ್ನು ಸ್ಮರಣೆಯನ್ನು ಪ್ರತಿ ವರ್ಷ ನಾವು ಮಾಡ್ತೇವೆ. ಪುನರುತ್ಥಾನಿ ಕ್ರಿಸ್ತರನ್ನು ನಾವು ಸಾರ್ತಾ ಇದ್ದೇವೆ. ಪುನರುತ್ಥಾನಿ ಕ್ರಿಸ್ತರು ನಮ್ಮ ವಿಶ್ವಾಸದ ತಳಹದಿ, ಮೂಲ ಹಾಗೂ ಶಿಖರವಾಗಿದ್ದಾರೆ. ಅದನ್ನು ನಾವು ಅರ್ಥೈಸಿಕೊಳ್ಳೋದಕ್ಕೆ, ಅದನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ ಈ ಆಚರಣೆಗೆ ನಾವೆಲ್ಲರೂ ವಿಶ್ವಾಸದಿಂದ ನಾವು ಬಂದಿದ್ದೇವೆ. ಎರಡನೇದಾಗಿ, ಕ್ರಿಸ್ತರಲ್ಲಿ ಪ್ರಿಯರೇ, ಪ್ರಭು ಕ್ರಿಸ್ತರ ಪುನರುತ್ಥಾನ ನಮ್ಮ ಸಂಸ್ಕಾರಗಳ, ನಮ್ಮ ಪ್ರಾರ್ಥನೆಗಳಿಗೆ ಒಂದು ಅರ್ಥ ಇದೆ. ನಾವು ಸುಮ್ಮನೆ ಕಲ್ಲು ಮಣ್ಣು ಅದರಲ್ಲಿ ಮಾಡಿರುವಂಥ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ, ಬದಲಿಗೆ ಜೀವಂತ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರಾರ್ಥನೆಗಳು ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಹಾಗೂ ನಮ್ಮ ಸಂಸ್ಕಾರಗಳ ಮುಖಾಂತರ ನಾವು ಜೀವಂತವಾಗಿರುವಂಥ ದೇವರನ್ನು ನಾವು ಪ್ರಾರ್ಥಿಸ್ತಾ ಇದ್ದೇವೆ, ನಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೂ ಪ್ರಭು ಕ್ರಿಸ್ತರ ಪುನರುತ್ಥಾನ ನಮ್ಮ ಈ ನೋವಿನ ಜೀವನದಲ್ಲಿ, ನಮ್ಮ ನರಳಾಟದ ಈ ಜೀವನದಲ್ಲಿ ಹೊಸ ಭರವಸೆಯನ್ನು, ಉತ್ಸಾಹವನ್ನು, ಹುರುಪನ್ನು ನೀಡುವಂಥದ್ದಾಗಿದೆ. ನೋವು ಎಂದಿಗೂ ಶಾಶ್ವತವಲ್ಲ, ಸಾವು ಎಂದಿಗೂ ಶಾಶ್ವತ ಅಲ್ಲ. ಎಲ್ಲದಕ್ಕೂ ಕೊನೆ ಇದೆ. ನಮಗೆ ಹೊಸ ಜೀವನ ಇದೆ, ಹೊಸ ಬದುಕಿದೆ, ಹೊಸ ಭರವಸೆಯನ್ನು ಪ್ರಭು ಕ್ರಿಸ್ತರ ಪುನರುತ್ಥಾನ ನಮ್ಮೆಲ್ಲರಿಗೂ ಸಾರ್ತಾ ಇದೆ. ಈ 3 ಸತ್ಯಗಳನ್ನು ನಾವು ಅರ್ಥೈಸಿಕೊಳ್ತೇವೆ. ಹಾಗಾದರೆ ಈ ಹಬ್ಬವನ್ನು ನಾವು ಹೇಗೆ ಆಚರಿಸ್ತೇವೆ? ಮೊದಲನೇದಾಗಿ, ನಾವೆಲ್ಲರೂ ಪುನರುತ್ಥಾನದ ಜನರು, ಪುನರುತ್ಥಾನಿ ಮಕ್ಕಳು. ಯಾಕಂದರೆ ವಿ ಆರ್ ಈಸ್ಟರ್ ಪೀಪಲ್. ಪ್ರಭು ಕ್ರಿಸ್ತರು ಪುನರುತ್ಥಾನರಾಗಿದ್ದಾರೆ, ಅದನ್ನು ವಿಶ್ವಾಸಿಸಿ ನಾವೆಲ್ಲರೂ ಬಂದವರು. ಅದಕ್ಕೋಸ್ಕರ ಮೊದಲನೇದಾಗಿ ಪುನರುತ್ಥಾನಿ ಜನರಾದಂಥ ನಾವೆಲ್ಲರೂ ಕ್ರಿಸ್ತರನ್ನು ಹುಡುಕುವವರಾಗಬೇಕು. ಮೊದಲನೇದಾಗಿ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಭಾನುವಾರ ಬೆಳಗ್ಗೆ ಇನ್ನೂ ಕತ್ತಲಾಗಿರುವಂಥ ಸಮಯದಲ್ಲಿ ಅನೇಕ ಹೆಣ್ಣು ಮಕ್ಕಳು ಯೇಸು ಸ್ವಾಮಿಯ ಸಮಾಧಿಯ ಬಳಿ ಬರ್ತಾರೆ. ಅವರು ಗೊತ್ತು, ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಯೇಸು ಸ್ವಾಮಿಯನ್ನು ಹುಡುಕೊಂಡು ಹೋಗ್ತಾರೆ. ಯೇಸು ಸ್ವಾಮಿಯನ್ನು ಸಮಾಧಿ ಮಾಡಿದ್ದಾರೆ, ಆದರೆ ಅವರ ದೇಹಕ್ಕೆ ನಾವು ಈ ಸುಗಂಧ ದ್ರವ್ಯವನ್ನು ಹಾಕಬೇಕು, ಅವರ ದೇಹ ಇನ್ನೂ ಅಲ್ಲೇ ಇರುತ್ತೆ ಅಂಥೇಳಿ ಅವರು ಯೇಸು ಸ್ವಾಮಿಯನ್ನು ಹುಡುಕುತ್ತಾ ಬರ್ತಾರೆ. ನಾವು ಮಾಡಬೇಕಾದ್ದು ಅದೇನೇ, ಯೇಸು ಸ್ವಾಮಿಯನ್ನು ಹುಡುಕುತ್ತಾ ಬರಬೇಕು. ವರ್ಷಕ್ಕೆ ಒಂದು ಸಾರಿ ಅಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಈ ಮಾತನ್ನು ಹೇಳೋದು ಯಾರು ಈಸ್ಟರ್, ಕ್ರಿಸ್ಮಸ್ ಅಂದು ಮಾತ್ರ ದೇವಸ್ಥಾನವನ್ನು ನೋಡ್ತಾರೋ ಅಂಥವ್ರಿಗೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅನೇಕ ಹೀರೋಗಳಿದ್ದಾರೆ, ನಾಯಕರಿದ್ದಾರೆ. ಅವರು ಸತ್ತ ಮೇಲೆ ವರ್ಷಕ್ಕೊಂದು ಬಾರಿ, ಅಥವಾ ನಮ್ಮನೇಲೆ ಯಾರಾದರೂ ಹಿರಿಯರು ಸತ್ತ ಮೇಲೆ ವರ್ಷಕ್ಕೊಂದು ಸಲ ಹೋಗಿ ಸಮಾಧಿ ಹಬ್ಬದ ದಿನ ಅವ್ರನ್ನ ನೋಡಿ ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡಿ ಹೂವು ಹಾಕಿ ಬರ್ತೇವೆ. ಆದರೆ ಯೇಸು ಸ್ವಾಮಿ ಸತ್ತಂಥ ನಾಯಕ ಅಲ್ಲ, ಬದಲಿಗೆ ಜೀವಂತವಾಗಿ ನಮ್ಮ ನಡುವೆ ಜೀವಿಸುವಂಥವರಾಗಿದ್ದಾರೆ. ಪ್ರತಿದಿನ, ಪ್ರತಿ ವಾರ ಬಂದು ಅವರನ್ನು ಸಂಧಿಸಿ ಅವರನ್ನು ಸ್ತುತಿ ಆರಾಧನೆಯಲ್ಲಿ ಭಾಗವಹಿಸೋದು ನಮ್ಮ ಕರ್ತವ್ಯವಾಗಿದೆ. ಇದು ಯೇಸುವನ್ನು ಹುಡುಕೋದು ಅಂತ ಹೇಳಿದರೆ ವರ್ಷಕ್ಕೆ ಒಂದು ಬಾರಿ ಹುಡುಕೋದಲ್ಲ. ಯೇಸು ಸ್ವಾಮಿ ಸತ್ತಿದ್ದಾರೆ, ಅದಕ್ಕೋಸ್ಕರ ಇದು ಅವರು ರಿಮೆಂಬ್ರೆನ್ಸು, ಮೆಮರಿ, ಸ್ಮರಣೆ ಅಂತೇಳಿ ಬಂದು ಹೋಗೋದಲ್ಲ. ಬದಲಿಗೆ ಯಾವಾಗಲೂ ನಮ್ಮ ಆರಾಧನೆಯನ್ನು, ಸ್ತುತಿಯನ್ನು ಮಾಡಬೇಕು. ಕಾರಣ ಅವರು ಜೀವಂತವಾಗಿದ್ದಾರೆ, ಸತ್ತಂಥ ನಾಯಕ ಅಲ್ಲ, ಬದಲಿಗೆ ಜೀವಂತವಾಗಿರುವಂಥ ನಾಯಕರು ಅವರು. ಎರಡನೇದಾಗಿ, ಪುನರುತ್ಥಾನದ ಮಕ್ಕಳಾದಂಥ ನಾವೆಲ್ಲರೂ ದೇವರ ವಾಕ್ಯದಂತೆ ಜೀವಿಸಬೇಕು. ಇಂದು ಆ ಶುಭ ಸಂದೇಶದಲ್ಲಿ ಆ ದೂತರು ಆ ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ, ಸಜೀವವಾಗಿರೋರನ್ನ ಸತ್ತವರ ಬಳಿ ಏಕೆ ಹುಡುಕ್ತೀರಾ? ನಿಮಗೆ ಯೇಸು ಸ್ವಾಮಿ ಮೊದಲೇ ಹೇಳಿಲ್ವಾ? ಅವರು ಜೀವಂತವಾಗಿರ್ಬೇಕಾದ್ರೆ ಹೇಳಿದ್ರು, ನರಪುತ್ರನು ಪಾಪಿ ಜನರ ಕೈಯಲ್ಲಿ ಅವ್ರು ಸಿಗ್ತಾರೆ, ಅವರು ಯಾತನೆಯನ್ನು ಅನುಭವಿಸ್ತಾರೆ, ಮರಣವನ್ನು ಅಪ್ಪುತ್ತಾರೆ, 3ನೇ ದಿನ ಪುನರುತ್ಥಾನರಾಗ್ತಾರೆ ಅಂತ ಯೇಸು ಸ್ವಾಮಿ ಈಗಾಗಲೇ ಹೇಳಿದ್ದಾರೆ. ಅದನ್ನು ನೆನಪಿಸಿಕೊಳ್ಳಿರಿ.
ಅಂತ ಹೇಳಿದ ಮೇಲೆ ಆ ಹೆಣ್ಣು ಮಕ್ಕಳಿಗೆ ನೆನಪಾಗುತ್ತೆ, ಓ ಯೇಸು ಸ್ವಾಮಿ ಇದೆಲ್ಲ ಹೇಳ್ತಾ ಇದ್ರು ಅಂತ. ಇದರ ಮುಖಾಂತರ ನಮ್ಗೆ ಅರ್ಥ ಆಗೋದು, ಬೈಬಲ್ ಶ್ರೀ ಗ್ರಂಥದಲ್ಲಿ ನುಡಿದಿರುವಂಥ ಪ್ರತಿಯೊಂದು ಮಾತು ಈಡೇರುತ್ತದೆ. ಪ್ರತಿಯೊಂದು ಮಾತನ್ನು ದೇವರು ನಮ್ಮ ಜೀವನದಲ್ಲಿ ನೆರವೇರಿಸಿ ಕೊಡ್ತಾರೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಭೂಮಿ ಆಕಾಶಗಳು ನಶಿಸಿ ಹೋಗುತ್ತದೆ, ಆದರೆ ನಾನು ಹಾಡುವಂಥ ಮಾತು ಪ್ರತಿಯೊಂದು ಅದು ಪರಿಪೂರ್ಣವಾಗಿ ಈಡೇರುತ್ತದೆ, ನೆರವೇರುತ್ತದೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ನಾವು ದೇವರ ವಾಕ್ಯದಲ್ಲಿ ವಿಶ್ವಾಸವಿಡೋಣ. ದೇವರು ನುಡಿದಿರುವಂಥ ವಾಗ್ದಾನಗಳು, ಆಶ್ವಾಸನೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಅದು ನೆರವೇರುತ್ತೆ. ಅದು ಸುಮ್ಮನೆ ಯೇಸು ಸ್ವಾಮಿ ಬಾಯಿ ಮಾತಿಗೆ ಹೇಳಲಿಲ್ಲ, ಬದಲಿಗೆ ನಮ್ಮ ಜೀವನದಲ್ಲಿ ನೆರವೇರಬೇಕು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದೆಲ್ಲವನ್ನ ಅವ್ರು ನೆರವೇರಿಸಿದ್ರು, ನಮ್ಮ ಜೀವನದಲ್ಲಿಯೂ ಸಹ ಅದು ನೆರವೇರುತ್ತದೆ. ಕಡೆಯದಾಗಿ ಪುನರುತ್ಥಾನದ ಮಕ್ಕಳಾದಂಥ ನಾವೆಲ್ಲರೂ ಯೇಸು ಪ್ರಭುವನ್ನು ಸಾರುವವರಾಗಿದ್ದೇವೆ. ಅವರ ದೇವರ ವಾಕ್ಯವನ್ನು, ಶುಭ ಸಂದೇಶವನ್ನು ಹಂಚುವವರಾಗಿದ್ದೇವೆ. ಅಂದು ಈ ಹೆಣ್ಣುಮಕ್ಕಳು ಯೇಸು ಸ್ವಾಮಿ ಪುನರುತ್ಥಾನರಾಗಿದ್ದಾರೆ ಅಂತ ಕೇಳಿ ಅವರು ಎಲ್ಲರ ಬಳಿ ಅವ್ರು ಹೇಳ್ಕೊಂಡ್ರು, ಅವರ ಶಿಷ್ಯರ ಬಳಿ ಅವ್ರು ಹೇಳ್ಕೊಂಡ್ರು. ಈ ಶುಭ ಸಮಾಚಾರವನ್ನು ಅವರು ಎಲ್ಲೆಲ್ಲೂ ಸಾರಿದ್ರು. ಯೇಸು ಸ್ವಾಮಿ ಪುನರುತ್ಥಾನರಾದ ಮೇಲೆ ಮೊದಲು ಕಾಣಿಸ್ಕೊಂಡದ್ದು ಹೆಣ್ಣು ಮಕ್ಕಳಿಗೆ. ಮಗ್ದಲದ ಮರಿಯ ಈ ಥರ ಅವರೆಲ್ಲರಿಗೂ ಕಾಣಿಸ್ಕೊಳ್ತಾರೆ. ಯಾಕೆ ಅಂತ ಗೊತ್ತಾ? ಯಾಕೆ ಬರೀ ಹೆಣ್ಮಕ್ಳಿಗೆ ಮಾತ್ರ ಕಾಣಿಸ್ಕೊಂಡ್ರು? ಯಾರಿಗಾದ್ರೂ ಗೊತ್ತಾ ಉತ್ತರ? ಗೊತ್ತಿಲ್ವಾ? ಹೆಣ್ಮಕ್ಳಿಗೆ ಆ ವಿಚಾರ ತಿಳಿದ್ರೆ ಅವರೆಲ್ಲ ಕಡೆ ಮಾತಾಡ್ತಾರೆ ಅಂತೇಳಿ, ಎಲ್ಲ ಕಡೆ ಆ ವಿಚಾರನ ಬೇಗ ಹಬ್ಬಿಸ್ತಾರೆ ಅಂತೇಳಿ ಮೊದಲು ಹೆಣ್ಮಕ್ಳಿಗೆ ಅವರು ಕಾಣಿಸ್ಕೊಳ್ತಾರೆ. ಎಲ್ಲ ಶುಭ ಸಂದೇಶದಲ್ಲೂ ಹೇಳಿರೋದಿದ್ದೇನೆ, ಮಗ್ದಲದ ಮರಿಯ, ಯೌವಾನಳು, ಈ ಥರ ಎಲ್ಲ ಮಹಿಳೆಯರಿಗೆ ಯೇಸು ಸ್ವಾಮಿ ಕಾಣಿಸ್ಕೊಡ್ತಾರೆ. ಯಾಕಂದರೆ ಅವರು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಎಲ್ಲ ಕಡೆ ಮಾತಾಡ್ತಾರೆ, ಆ ಸಮಾಚಾರವನ್ನು ಎಲ್ಲ ಕಡೆ ಹರಡ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಕಾಣಿಸ್ಕೊಂಡ್ರಂತೆ. ಆಮೇಲೆ ಬಂದು ನನ್ನ ಕೇಳಬೇಡಿ ಹೆಣ್ಮಕ್ಳು, ಯಾರೋ ಹೇಳಿದ್ರು, ಅದನ್ನು ಹೇಳಿದೆ ನಾನು. ಆತ್ಮೀಯ ಸಹೋದರ ಸಹೋದರಿಯರೇ, ಇದರ ಮುಖಾಂತರ ನಮಗೆ ಅರ್ಥ ಮಾಡ್ಕೊಳ್ಬೇಕಾದ್ದು ದೇವರ ಸಮಾಚಾರ, ದೇವರ ವಾಕ್ಯ, ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ನಾವು ಕೂಡ ಸಾರಬೇಕು. ಎಲ್ಲರಿಗೂ ಸಹ ಮೈಕ್ ಇಟ್ಕೊಂಡು ಸಾರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಜೀವನದ ಮುಖಾಂತರ, ಒಳ್ಳೆಯ ನಡವಳಿಕೆ ಮುಖಾಂತರ, ನಮ್ಮ ಸ್ವಭಾವದ ಮುಖಾಂತರ ನಮ್ಮ ಜೀವನದಲ್ಲಿ ಒಂದು ಡಿಫರೆನ್ಸನ್ನು, ಒಂದು ವಿಶೇಷತೆಯನ್ನು ಕಾಣಬೇಕು. ಅದರ ಮುಖಾಂತರ ಈತನಲ್ಲಿ ಅಥವಾ ಈಕೆಯಲ್ಲಿ ಇವರು ಕ್ರೈಸ್ತರು ಎನ್ನುವಂತಹ ಒಂದು ಸತ್ಯಾಂಶ ಬೇರೆ ಜನರಿಗೆ ಅರ್ಥ ಆಗಬೇಕು. ಅದು ನಾವು ಶುಭ ಸಮಾಚಾರವನ್ನು ಸಾರೋದು ಅಂತ ಹೇಳಿದ್ರೆ, ಇಂದು ನಮಗೆ ಈಸ್ಟರ್ ತಪಸ್ಕಾಲ ಮುಗಿದಿದೆ. ನಾವು ಸಂತೋಷದ ಒಂದು ಸಮಾಧಾನದ ಮಕ್ಕಳಾಗಿ ಕುಟುಂಬವಾಗಿ ಜೀವಿಸಬೇಕು. ನಮ್ಮ ನಡುವೆ ಎಷ್ಟೊಂದು ಅಸಮಾಧಾನ ಇದೆ, ಅಶಾಂತಿಯಿಂದ ಜೀವಿಸ್ತಾ ಇದ್ದಾರೆ. ನಮ್ಮ ಬಳಿ ಮಾತಾಡೋದ್ರಿಂದ ಅವ್ರಿಗೆ ಶಾಂತಿ ಸಮಾಧಾನ ಸಿಗಬೇಕು, ಸಂತೋಷ ಸಿಗಬೇಕು. ಬರೀ ನಾವು ಕೆಟ್ಟ ವಿಚಾರಗಳನ್ನು ಹರಡೋದು ಮಾತ್ರ ಅಲ್ಲ, ಒಳ್ಳೆ ವಿಚಾರಗಳನ್ನು ನಾವು ಹರಡುವವರಾಗಬೇಕು. ಶುಭ ಸಮಾಚಾರವನ್ನೂ ಸಹ ನಾವು ಹೇಳುವವರಾಗಬೇಕು. ಈ ವಿಚಾರವನ್ನು ನಾವು ಮನಗಾಣೋಣ. ಹಾಗೂ ಪ್ರಭು ಕ್ರಿಸ್ತರ ಪುನರುತ್ಥಾನ ನಮ್ಮ ವಿಶ್ವಾಸದ ತಳಹದಿ, ನಮ್ಮ ಜೀವನದ ಆದಿ ಅಂತ್ಯವೂ ಆಗಿರುತ್ತದೆ. ಎಲ್ಲರಿಗೂ ಪಾಸ್ಕ ಹಬ್ಬದ ಶುಭಾಶಯಗಳು. ಇದೀಗ ಇಂದಿನ ಆಚರಣೆಯ 3ನೆಯ ಭಾಗ, ದೀಕ್ಷಾ ಸ್ನಾನದ ವಿಧಿ. ಈಗ ಸಂತರ ಮನವಿ ಮಾಲೆ. ಪ್ರಿಯ ಸಹೋದರ ಸಹೋದರಿಯರೇ, ದೀಕ್ಷಾ ಸ್ನಾನದ ಈ ನೀರಿನ ಮೇಲೆ ಸರ್ವಶಕ್ತ ಪಿತದೇವರ ಕೃಪಾವರವು ಇಳಿದು ಬರಲಿ. ಈ ನೀರಿನ ಮೂಲಕ ನವಜೀವವನ್ನು ಪಡೆಯುವವರು ಕ್ರಿಸ್ತರಲ್ಲಿ ದತ್ತು ಸ್ವೀಕಾರ ಪಡೆದ ಮಕ್ಕಳೊಂದಿಗೆ ಒಂದಾಗಿ ಸೇರಲೆಂದು ಪ್ರಾರ್ಥಿಸೋಣ. ಪ್ರಭು ದೈತೋರಿ, ಕ್ರಿಸ್ತರೇ ದೈತೋರಿ, ಕ್ರಿಸ್ತರೇ ದೈತೋರಿ, ಪ್ರಭು ದೈತೋರಿ, ಪ್ರಭು ದೈತೋರಿ. ಸಂತ ಮರಿಯ ದೇವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಿಕಾಯೇಲರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ಸಕಲ ದೂತರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಸ್ನಾನಿಕ ಯೌವಾನರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೇತ್ರ ಮತ್ತು ಪೌಲರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂದ್ರೆಯರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಯೌವಾನರೇ
ಪ್ರಾರ್ಥಿಸಿರಿ. ಸಂತ ಮರಿಯ ಮಗ್ದಲೇನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಸ್ಟೇಫಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಅಂತ್ಯೋಕ್ಯದ ಸಂತ ಇಗ್ನಾಸಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪರ್ಪೆತುವ ಮತ್ತು ಫೆಲಿಸಿತಾಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಆಗ್ನೇಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಗ್ರೆಗೋರಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಆಗಸ್ಟೀನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಥನಾಸಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಬೇಸಿಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಾರ್ತಿನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಬೆನಡಿಕ್ಟರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಫ್ರಾನ್ಸಿಸರೇ ಮತ್ತು ಡೊಮಿನಿಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕ್ಸವೇರಿಯ ಫ್ರಾನ್ಸಿಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜಾನ್ ಮರಿಯ ವಿಯಾನಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಿಯನಾದ ಸಂತ ಕತರಿನರೇ, ನಮಗಾಗಿ ಪ್ರಾರ್ಥಿಸಿರಿ. ಅವಿಲಾದ ಸಂತ ತೇರೇಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತ ಸ್ತ್ರೀ ಪುರುಷರೇ, ನಮಗಾಗಿ ಪ್ರಾರ್ಥಿಸಿರಿ. ದಯಾಪರರಾಗಿ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ನಿಮ್ಮ ಪೂಜ್ಯ ಮನುಷ್ಯಾವತಾರದ ಪರಮ ರಹಸ್ಯದ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ನೀವು ಪವಿತ್ರಾತ್ಮರನ್ನು ಅನುಗ್ರಹಿಸುವುದರ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ಪಾಪಿಗಳಾದ ನಮ್ಮ ಮೇಲೆ ದಯೆ ತೋರಿ ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ನಿಮ್ಮ ಮಕ್ಕಳಿಗೆ ನವಜೀವವನ್ನೀಯುವ ಈ ನೀರನ್ನು ನಿಮ್ಮ ಕೃಪಾವರದಿಂದ ಪವಿತ್ರಗೊಳಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿ. ಕ್ರಿಸ್ತರೇ ಜೀವಂತ ದೇವಪುತ್ರರೇ, ಪ್ರಭು ನಮ್ಮ ಪ್ರಾರ್ಥನೆ ಆಲಿಸಿ. ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ದಯೆಯಿಂದ ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ದಯೆಯಿಂದ ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ದಯೆಯಿಂದ ಆಲಿಸಿರಿ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಮಹಾಪ್ರೀತಿಯ ರಹಸ್ಯಗಳ ಮೂಲಕ ಪ್ರಸನ್ನರಾಗಿರಿ ಹಾಗೂ ಈ ದೀಕ್ಷಾ ಸ್ನಾನದ ತೊಟ್ಟೆಯಿಂದ ನಿಮಗಾಗಿ ಹೊರಬರುವ ನವಪ್ರಜೆಯನ್ನು ಸೃಷ್ಟಿಸಲು ದತ್ತು ಸ್ವೀಕಾರದ ಆತ್ಮರನ್ನು ಕಳುಹಿಸಿರಿ. ಹೀಗೆ ನಮ್ಮ ದೀನ ಸೇವೆಯ ಮೂಲಕ ಆಗಬೇಕಾಗಿರುವುದು ನಿಮ್ಮ ಅಪಾರ ಶಕ್ತಿಯಿಂದ ನೆರವೇರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನೀರಿನ ಆಶೀರ್ವಚನ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೀಕ್ಷಾ ಸ್ನಾನದ ಸ್ಮರಣಾರ್ಥವಾಗಿ ನಮ್ಮ ಮೇಲೆ ಪ್ರೋಕ್ಷಿಸಲಾಗುವ ಹಾಗೂ ತಾವೇ ಸೃಷ್ಟಿಸಿದ ಈ ನೀರನ್ನು ದೇವರು ಆಶೀರ್ವದಿಸಲೆಂದು ನಮ್ಮ ಪ್ರಭು ದೇವರನ್ನು ದೈನ್ಯತೆಯಿಂದ ಯಾಚಿಸೋಣ. ನಾವು ಪಡೆದಿರುವ ಪವಿತ್ರಾತ್ಮರಿಗೆ ಪ್ರಾಮಾಣಿಕರಾಗಿರಲು ಅವರು ತಮ್ಮ ಔದಾರ್ಯದಿಂದ ನಮ್ಮನ್ನು ನವೀಕರಿಸಲಿ. ಮೌನವಾಗಿ ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ಈ ಪರಮ ಪವಿತ್ರ ರಾತ್ರಿ ಜಾಗರಣೆ ಮಾಡುತ್ತಿರುವ ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ಸೃಷ್ಟಿಯ ಅದ್ಭುತ ಕಾರ್ಯವನ್ನು, ಅದಕ್ಕಿಂತಲೂ ಶ್ರೇಷ್ಠವಾದ ನಮ್ಮ ರಕ್ಷಣಾ ಕಾರ್ಯವನ್ನು ಸ್ಮರಿಸುತ್ತಿರುವ ನಮಗಾಗಿ ನಿಮ್ಮ ಔದಾರ್ಯದಿಂದ ಈ ನೀರನ್ನು ಆಶೀರ್ವದಿಸಿರಿ. ಏಕೆಂದರೆ ಹೊಲ ಗದ್ದೆಗಳನ್ನು ಫಲಪ್ರದಗೊಳಿಸಲು, ನಮ್ಮ ದೇಹಗಳನ್ನು ಶುದ್ಧೀಕರಿಸಿ ಪುನಶ್ಚೇತನಗೊಳಿಸಲು ನೀವು ನೀರನ್ನು ಸೃಷ್ಟಿ ಮಾಡಿದಿರಿ. ಅಂತೆಯೇ ನೀರು ನಿಮ್ಮ ದಯೆಯ ಸಾಧನವಾಗುವಂತೆ ಮಾಡಿದಿರಿ. ಏಕೆಂದರೆ ನೀರಿನ ಮೂಲಕ ನಿಮ್ಮ ಪ್ರಜೆಯನ್ನು ದಾಸ್ಯತ್ವದಿಂದ ಬಿಡುಗಡೆ ಮಾಡಿದಿರಿ ಮತ್ತು ಮರಳುಗಾಡಿನಲ್ಲಿ ಅವರ ದಾಹವನ್ನು ಇಂಗಿಸಿದಿರಿ. ನೀರಿನ ಮೂಲಕವೇ ನೀವು ಮಾನವ ಕುಲದೊಡನೆ ಮಾಡಿಕೊಳ್ಳಲಿರುವ ಹೊಸ ಒಡಂಬಡಿಕೆಯನ್ನು ಪ್ರವಾದಿಗಳು ಸಾರಿದರು. ಅಂತಿಮವಾಗಿ ಜೋರ್ಡಾನ್ ನದಿಯಲ್ಲಿ ಕ್ರಿಸ್ತರು ಪಾವನಗೊಳಿಸಿದ ನೀರಿನ ಮೂಲಕ ನವಜನ್ಮವನ್ನೀಯುವ ಸ್ನಾನದಲ್ಲಿ ನಮ್ಮ ಮಲಿನ ಸ್ವಭಾವವನ್ನು ನವೀಕರಿಸಿದಿರಿ.
ಆದ್ದರಿಂದ ಈ ನೀರು ನಾವು ಸ್ವೀಕರಿಸಿದ ದೀಕ್ಷಾ ಸ್ನಾನದ ಸ್ಮರಣೆಯಾಗಲಿ ಮತ್ತು ಈ ಪಾಸ್ಕ ಮಹೋತ್ಸವದಂದು ದೀಕ್ಷಾ ಸ್ನಾನ ಪಡೆದ ನಮ್ಮ ಸಹೋದರ ಸಹೋದರಿಯರೊಡನೆ ನಾವು ಆನಂದಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸರ್ವಶಕ್ತ ದೇವರು ಈ ಉಪ್ಪನ್ನು ಆಶೀರ್ವದಿಸಿ ಕಾಪಾಡಲಿ. ನೀರು ಕೆಡದಂತೆ ಉಪ್ಪು ಸೇರಿಸಿ ಅದನ್ನು ರಕ್ಷಿಸುವಂತೆ ಈ ಪವಿತ್ರ ನೀರಿಗೆ ಸೇರಿಸಲಾಗುವಂಥ ಈ ಉಪ್ಪು ಮಿಶ್ರಿತ ನೀರು ನಮಗೆ ಸದಾ ಎಲ್ಲ ಕೇಡುಗಳಿಂದ ರಕ್ಷಣೆಯನ್ನು ಕೊಡುವಂತಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ರಹಸ್ಯದ ಆಚರಣೆಯ ಮೂಲಕ ನಾವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತರೊಡನೆ ಸಮಾಧಿ ಮಾಡಲ್ಪಟ್ಟಿದ್ದೇವೆ. ಹೀಗಾಗಿ ನಾವು ಅವರೊಂದಿಗೆ ನವಜೀವನದಲ್ಲಿ ನಡೆಯಬೇಕು. ಒಮ್ಮೆ ನಾವು ಸೈತಾನನನ್ನು ಅವನ ಕಾರ್ಯಗಳನ್ನು ತೊರೆದು ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ದೇವರಿಗೆ ಸೇವೆ ಸಲ್ಲಿಸುವೆವೆಂದು ವಾಗ್ದಾನ ಮಾಡಿದ್ದೆವು. ಆದುದರಿಂದ ತಪಸ್ಸು ಕಾಲ ಮುಗಿದಿರುವ ಈ ವೇಳೆಯಲ್ಲಿ ಪರಿಶುದ್ಧ ದೀಕ್ಷಾ ಸ್ನಾನದ ವಾಗ್ದಾನಗಳನ್ನು ಪುನಃ ಮಾಡೋಣ. ಆದುದರಿಂದ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಿರಿ. ನೀವು ಸೈತಾನನನ್ನು ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಅವನ ಕಾರ್ಯಗಳನ್ನೆಲ್ಲ ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಅವನ ದುಷ್ಪ್ರೇರಣೆಗಳನ್ನೆಲ್ಲ ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ಕನ್ಯಾಮರಿಯಮ್ಮನವರಲ್ಲಿ ಜನಿಸಿ ಯಾತನೆಗೊಳಗಾಗಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟು ಮೃತರ ಮಧ್ಯದಿಂದ ಪುನರುತ್ಥಾನರಾಗಿ ಎದ್ದು ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿರುವ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ಪವಿತ್ರಾತ್ಮರನ್ನು, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು, ಶರೀರ ಪುನರುತ್ಥಾನವನ್ನು, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ಹೌದು, ವಿಶ್ವಾಸಿಸುತ್ತೇವೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ಸರ್ವಶಕ್ತ ದೇವರು ನಮಗೆ ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹೊಸ ಜೀವವನ್ನು ಕೊಟ್ಟು ಪಾಪಕ್ಷಮೆಯನ್ನು ಕರುಣಿಸಿದರು. ಅವರೇ ತಮ್ಮ ಕೃಪಾವರದಿಂದ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವಕ್ಕೆ ನಮ್ಮನ್ನು ಕಾಪಾಡಲಿ. ಆಮೆನ್. ಮಾಡಿರೆಲ್ಲ ಕರ್ತರಿಗೆ ಜೈಕಾರವ, ಮೃತ್ಯುಂಜಯ ದೇವರಿಗೆ ಜೈಕಾರವ. ಮಾಡಿರೆಲ್ಲ ಕರ್ತರಿಗೆ ಜೈಕಾರವ, ಮೃತ್ಯುಂಜಯ ದೇವರಿಗೆ ಪಡೆದರು ಸಂರಕ್ಷಣೆ. ಇಂದಿರಲು ನಲಿದರೆಲ್ಲ ಉಲ್ಲಾಸದಿ, ಕರ್ತರಿಗೆ ಮಾಡಿದರು ಜೈಕಾರವ, ಹೀಗೆ ಜೈಕಾರವ. ಮಾಡಿರೆಲ್ಲ ಕರ್ತರಿಗೆ ಜೈಕಾರವ, ಮೃತ್ಯುಂಜಯ ದೇವರಿಗೆ ಜೈಕಾರವ. ಕರ್ತರ ಆಲಯದ ಬಲ ಪಾರ್ಶ್ವದಿ ಉಕ್ಕಿ ಬರೆ ಜೀವ ಜಲ ಬಲು ಬರಲಿ. ಕರ್ತರಾಲಯದ ಬಲಪಾರ್ಶ್ವದಿ ಉಕ್ಕಿ ಬರೆ ಜೀವ ಜಲ ಬಲು ಬರಲಿ. ಅದ ಕಂಡು ನಾಗೊಂಡೆ ಆನಂದವ, ಮೃತ್ಯುಂಜಯ ದೇವರಿಗೆ
ನೋಡಿ ನಲಿಯುವ ಚಕ್ರವಾಕ ಪಕ್ಷಿಯಂತೆ ನಾ ನಿನ್ನ ಒಡಲಿನಲ್ಲಿ ನೆಲೆಸಿಹ ಕವಲು ಬಳ್ಳಿಯಂತೆ ಇರುವೆನಾ. ಶಶಿಯವದನ ನೋಡಿ ನಲಿಯುವ ಚಕ್ರವಾಕ ಪಕ್ಷಿಯಂತೆ ನಾ ನಿನ್ನ ಒಡಲಿನಲ್ಲಿ ನೆಲೆಸಿಹ ಕವಲು ಬಳ್ಳಿಯಂತೆ ಇರುವೆನಾ. ನನ್ನ ಬೆವರ ದುಡಿಮೆಯ ಮನದ ತುಂಬ ಒಲುಮೆಯ ನಾನು ತಂದ ರೊಟ್ಟಿಯ ದ್ರಾಕ್ಷಿ ರಸದ ಪಾತ್ರೆಯ ನಿನ್ನ ಗಾಯದ ಕೃತವಾಗಿ ಮಾಡು ನೀ. ನನ್ನ ಹೃದಯದಲ್ಲಿ ಮಿಳಿತವಾಗುವ ನನ್ನದೇವೆನು ಗುರುವೇ ನಿನದಲ್ಲ ನಿನಗೆ ನೀವೆನು. ಹರಿವ ದೊರೆಯ ಮೇಲೆ ಮೆರೆಯುವ ರವಿಯ ಹೊನ್ನ ಬೆಳಕಿನಂತೆ ನಾ ಕಾರ್ಮೋಡದ ಹಿಂದೆ ನಗುತ್ತೀಯ ಎಳೆಯ ಬಿಸಿಲ ಕಿರಣದಂತೆ ನಾ ಜ್ವಲಿಸಿ ಬೆಳಕಿನಿಂದಲೂ ನಿನ್ನ ವಾಕ್ಯದಂತೆ ನಾ ಇರದ ಬದುಕ ಬಾಳಲು ದೇವ ಕರುಣೆ ತೋರು ನಾನು ಬೇಡ್ವೆನು. ಹರಸು ನಿನ್ನ ಶಿಷ್ಯ ನಾನು ತೋರುವೆನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ಈ ಬಲಿ ಕಾಣಿಕೆಗಳೊಂದಿಗೆ ಸ್ವೀಕರಿಸಿರಿ. ಭಾಸ್ಕರಸ್ಯಗಳ ಮೂಲಕ ಪ್ರಾರಂಭಗೊಂಡ ನಮ್ಮ ರಕ್ಷಣಾ ಕಾರ್ಯವು ನಿಮ್ಮ ಶಕ್ತಿಯಿಂದ ನಿತ್ಯ ಸೌಖ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಪರಮ ಪಾವನ ರಾತ್ರಿಯಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿಯೂ ಅವರೇ. ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಹೋಸಾನಾ 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 ಉಪ್ಪರ ರಾಜರಿಗೆ ಹೋಸಾನಾ 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 ಹೋಸಾನಾ
ಪ್ರಭುವಿನ ನಾಮದಲ್ಲಿ ಹೋಸನ 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 ಬರುವ ಕ್ರೈಸ್ತರಿಗೆ ಹೋಸನ 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 ಮಹೋನ್ನತದಲ್ಲಿ ದೇವರಿಗೆ ಗಾನ. ಹೋಸನ 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 ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರ ಆತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವ ಜಯಿಸಿ ತೀರ್ಪು ನೀಡಲು ಮರಳಿ ಬರುವವರೇ, ನಮಗಾಗಿ ಜನಿಸಿ ಮರಣವ ಜಯಿಸಿ ತೀರ್ಪು ನೀಡಲು ಮರಳಿ ಬರುವವರೇ, ಪ್ರಭುವೇ ಆರಾಧನೆ, ನಿಮಗೆ ಆರಾಧನೆ. ಪ್ರಭುವೇ ಆರಾಧನೆ, ನಿಮಗೆ ಆರಾಧನೆ. ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಂತ ಫ್ರಾನ್ಸಿಸ್ ಝೇವಿಯರ್, ಸಂತ ಯಾಕೋಬ್ ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಬಿನ್ನಹದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳೊಂದಿಗೂ
ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿದಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನೂ ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಸಂಕೋಲೆಗಳಿಂದ ಬಿಡಿಸಬಂದ ಯೇಸುವೇ, ದಯೆ ತೋರಿ ದಯೆ ತೋರಿ ಎಮಗೆ ದಯೆಯ ತೋರಿರಿ. ಪಾಪಗಳ ಸಂಕೋಲೆಗಳಿಂದ ಬಿಡಿಸಬಂದ ಯೇಸುವೇ, ಶಾಂತಿ ನೀಡಿ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ನಮ್ಮೆಲ್ಲರನ್ನು ಮೃತ್ಯು ಬಂಧನದಿಂದ ಬಿಡಿಸಲು ಬಂದಂತಹ ಪ್ರಭು ಕ್ರಿಸ್ತರು. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಿಜವಾಗಿಯೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಈಗ ಪರಮ ಪ್ರಸಾದ ಸ್ವೀಕರಿಸುವ ಸಮಯ. ಎಲ್ಲರೂ ಸಾಲಾಗಿ ಒಂದು ಸಾಲಿನ ನಂತರ ಇನ್ನೊಂದು ಸಾಲಾಗಿ ಬಂದು ಪರಮ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸ್ವಯಂ ಸೇವಕರೊಂದಿಗೆ ಸಹಕರಿಸಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಹಾಗೆಯೇ
ಅನ್ಯ ಕ್ರೈಸ್ತರಿದ್ದರೆ ಅವರು ನಿಮ್ಮ ಸ್ಥಳದಲ್ಲಿ ಕೂತು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮರಣವನ್ನು ಮೆಟ್ಟಿ ಬಂದ ಜಗದೊಡೆಯನಿಗೆ ಕೊಂಡಾಡೋಣ, ಸ್ತುತಿ ಮಾಡೋಣ. ಮರಣವನ್ನು ಮೆಟ್ಟಿ ಬಂದ ಜಗದೊಡೆಯನಿಗೆ ಕೊಂಡಾಡೋಣ, ಸ್ತುತಿ ಮಾಡೋಣ. ಹಲ್ಲೆಲೂಯಾ ಹಲ್ಲೆಲೂಯಾ, ಮೃತ್ಯುಂಜಯ ಯೇಸುವಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ ಹಲ್ಲೆಲೂಯಾ, ಮೃತ್ಯುಂಜಯ ಯೇಸುವಿಗೆ ಹಲ್ಲೆಲೂಯಾ. ಭಯದಿಂದ ಕೂಡಿದ, ಲಾ 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 ಲಾ, ನೋವಿಂದ ಪಾಡಿದ, ಲಾ 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 ಲಾ, ಭಯದಿಂದ ಕೂಡಿದ, ನೋವಿಂದ ಮಾಡಿದ, ಪ್ರೀತಿಯ ಶಿಷ್ಯರಿಗೆ ಅಭಯ ನೀಡಿದೆ. ಶಾಂತಿ ಸ್ನೇಹ ವರವ ಕರುಣಿಸಿ, ಪಾಪವೆಂಬ ಕತ್ತಲೆಯ ದೂರರಾಗಿಸಿ. ಶಾಂತಿ ಸ್ನೇಹವನ್ನು ಕರುಣಿಸಿ, ಪಾಪವೆಂಬ ಕತ್ತಲೆಯ ದೂರಾಗಿಸಿ. ದಿವ್ಯ ಪಥದಲ್ಲಿ ನಮ್ಮ ನಡೆಸಿರಿ, ದಿವ್ಯ ಪಥದಲ್ಲಿ ನಮ್ಮ ನಡೆಸಿರಿ. ಪ್ರಭುವೇ ಗುರುವೇ, ದಿವ್ಯ ಪಥದಿ ನಮ್ಮ ನಡೆಸಿರಿ. ಪ್ರಭುವೇ ಗುರುವೇ, ದಿವ್ಯ ಪಥದಿ ನಮ್ಮ ನಡೆಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ, ಮೃತ್ಯುಂಜಯ ಯೇಸುವಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ ಹಲ್ಲೆಲೂಯಾ, ಮೃತ್ಯುಂಜಯ ಯೇಸುವಿಗೆ ಹಲ್ಲೆಲೂಯಾ. ವಿಶ್ವಾಸ ವೃದ್ಧಿಸಿ, ಲಾ 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 ಲಾ, ಚೈತನ್ಯ ಚಿಂಬಿಸಿ, ಲಾ 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 ಲಾ, ವಿಶ್ವಾಸ ವೃದ್ಧಿಸಿ, ಚೈತನ್ಯ ಚುಂಬಿಸಿ, ಬೆಕ್ಕರು ಹರಿಸುವಲ್ಲಿ ಪ್ರೀತಿ ಚೆಲ್ಲಿದೆ. ತ್ಯಾಗ ಸೇವೆ ಮಾಡ ಕರುಣಿಸಿ, ಶಾಂತಿ ಸಂದೇಶ ಸಾರ ಕಲಿಸಿರಿ. ತ್ಯಾಗ ಸೇವೆ ಮಾಡ ಕರುಣಿಸಿ, ಶಾಂತಿ ಸಂದೇಶ ಸಾರ ಕಲಿಸಿರಿ. ರಕ್ಷಣೆಯ ಪಥದಲ್ಲಿ ನಮ್ಮ ನಡೆಸಿರಿ. ರಕ್ಷಣೆಯ ಪಥದಲ್ಲಿ ನಮ್ಮ ನಡೆಸಿರಿ. ಪ್ರಭುವೇ ಗುರುವೇ, ರಕ್ಷಣೆಯ ಪಥದಿ ನಡೆಸಿರಿ. ಪ್ರಭುವೇ ಗುರುವೇ, ರಕ್ಷಣೆಯ ಪಥದಿ ನಡೆಸಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ, ಮೃತ್ಯುಂಜಯ ಯೇಸುವಿಗೆ ಹಲ್ಲೆಲೂಯಾ. ಹಲ್ಲೆಲೂಯಾ ಹಲ್ಲೆಲೂಯಾ, ಮೃತ್ಯುಂಜಯ ಯೇಸುವಿಗೆ ಹಲ್ಲೆಲೂಯಾ. ಹಾಡೋಣ ನಾವು ಸಾರೋಣ ಕ್ರಿಸ್ತರ ವಿಜಯೋತ್ಸವ, ನಮಗಿಂದು ಸಂಭ್ರಮೋತ್ಸವ. ಹಾಡೋಣ ನಾವು ಸಾರೋಣ ಕ್ರಿಸ್ತರ ವಿಜಯೋತ್ಸವ, ನಮಗಿಂದು ಸಂಭ್ರಮೋತ್ಸವ. ಮರಣವನ್ನು ಮೆಟ್ಟಿ ಬಂದ ಜಗದೊಡೆಯನಿಗೆ ಕೊಂಡಾಡೋಣ, ಸ್ತುತಿ ಮಾಡೋಣ. ಮರಣವನ್ನು ಮೆಟ್ಟಿ ಬಂದ ಜಗದೊಡೆಯನಿಗೆ ಕೊಂಡಾಡೋಣ, ಸ್ತುತಿ ಮಾಡೋಣ. ಹಲ್ಲೆಲೂಯಾ ಹಲ್ಲೆಲೂಯಾ, ಮೃತ್ಯುಂಜಯ
ಪ್ರಕಟಣೆಗಳು. ಇಂದು ಬೆಳಿಗ್ಗೆ 6:15 ದಿವ್ಯ ಬಲಿ ಪೂಜೆ ಇರುವುದು. ಈ ವಾರದ ಕಾರ್ಯಕ್ರಮಗಳು ಈ ರೀತಿಯಾಗಿರುವುದು: ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಮೊದಲಿನಂತೆ ಆ ದಿನದ ನವೇನ ಪ್ರಾರ್ಥನೆ ಬೆಳಿಗ್ಗೆ 6 ಗಂಟೆಗೆ ಇರುವುದು ಹಾಗೂ ಬೆಳಿಗ್ಗೆ 6:15 ದಿವ್ಯ ಬಲಿ ಪೂಜೆ ಇರುವುದು. ಬರುವ ಭಾನುವಾರ 27ರಂದು ಅಂದು ದೈವಿ ಕರುಣೆಯ ಹಬ್ಬ. ಆದ್ದರಿಂದ ಅಂದು ಬೆಳಿಗ್ಗೆ 6 ಗಂಟೆಗೆ ದೈವಿ ಕರುಣೆಯ ನವೇನ ಪ್ರಾರ್ಥನೆ ಹಾಗೂ 6:15 ದಿವ್ಯ ಬಲಿ ಪೂಜೆ ಇರುವುದು. ಬರುವ ಭಾನುವಾರ ಬಲಿಪೂಜೆಯಾದ ನಂತರ ನಮ್ಮ ಪಾಲಕಿ ನಿರ್ಮಲ ಮಾತೆ ಹಬ್ಬದ ಪ್ರಯುಕ್ತ ಒಂದು ಮೀಟಿಂಗ್ ಇರುತ್ತದೆ. ಆದ್ದರಿಂದ ಪ್ರತಿಯೊಂದು ಕುಟುಂಬದ ಒಬ್ಬ ಸದಸ್ಯರು ಅದರಲ್ಲಿ ಭಾಗವಹಿಸಿ ನಿಮ್ಮ ಸಲಹೆಗಳನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಾರ್ಷಿಕ ಹಬ್ಬದ ಚಂದವನ್ನು 2ನೆಯ ಹಾಗೂ 3ನೆಯ ಭಾನುವಾರದಂದು ಮಾತ್ರ ಸ್ವೀಕರಿಸಲಾಗುವುದು. ಜನವರಿ 1ರಿಂದ ವೆಳಾಂಗಣಿಯಲ್ಲಿ ಪ್ರತಿದಿನ ಸಂಜೆ 5ಕ್ಕೆ ಕನ್ನಡದಲ್ಲಿ ದಿವ್ಯ ಬಲಿ ಪೂಜೆ ಇರುವುದು. ಇದರ ಪ್ರಯೋಜನ ಪಡೆಯಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸೆಪ್ಟೆಂಬರ್ ತಿಂಗಳಲ್ಲಿ ಯುರೋಪ್ ಪ್ರವಾಸವನ್ನು ಆಯೋಜಿಸಿದ್ದಾರೆ. ಆ ಯುರೋಪ್ ಪ್ರವಾಸಕ್ಕೆ ಹೋಗಲಿಚ್ಛಿಸುವವರು ವಿನ್ಸೆಂಟ್ ಡಿ ಪಾಲ್ ಸದಸ್ಯರಾದಂತಹ ಬಾಲರಾಜ್ ಅವರನ್ನು ಸಂಪರ್ಕಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಬಲಿಪೂಜೆಯಾದ ನಂತರ ನೀವು ತೀರ್ಥಕ್ಕೆ ಬರಬೇಕಾದರೆ 2 ಸಾಲಾಗಿ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇಲ್ಲಿ ಅವರೇ ನಿಮಗೆ ನೀರನ್ನು ತುಂಬಿಸಿ ಕೊಡುವವರು. ದಯವಿಟ್ಟು 1 ಸಾಲು ಅಥವಾ 1-2 ಸಾಲಾಗಿ ಬಂದು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಪವಿತ್ರ ತ್ರಿದಿನಗಳಲ್ಲಿ ಹಾಗೂ ಇಂದು ಪಾಸ್ಕಾ ಜಾಗರಣೆಯ ಬಲಿಪೂಜೆಯನ್ನು ಅರ್ಪಿಸಿ ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಿದಂತಹ ವಂದನೆಯ ಗುರುಗಳಾದ ನವೀನ್ ಅವರಿಗೆ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಹಾಗೂ ಪಾಸ್ಕಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು ವಚನಗಳನ್ನು ಓದಿದಂತಹ ಎಲ್ಲರಿಗೂ ಸಹ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೂ ಸಹ ಪಾಸ್ಕಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಗಾನ ವೃಂದದವರಿಗೆ, JMJ ಕನ್ಯಾ ಭಗಿನಿಯವರಿಗೆ, ನಮ್ಮ ದೇವಾಲಯದ ಯುವಕರಿಗೆ ಹಾಗೂ ಸ್ವಯಂ ಸೇವಕರಿಗೆ ಎಲ್ಲರಿಗೂ ಸಹ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಅವರಿಗೆ ಪಾಸ್ಕಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರೀತಿಯ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ನೀವು ಪಾಸ್ಕಾ ಸಂಸ್ಕಾರಗಳಿಂದ ಪೋಷಿಸಿದವರನ್ನು ನಿಮ್ಮ ದಯೆಯಿಂದ ಹೃನ್ಮನಗಳಲ್ಲಿ ಒಂದಾಗಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಲೆಬಾಗಿ ಪಾಸ್ಕಾ ಹಬ್ಬದ ಸಾಂಭ್ರಮಿಕ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರ ಪುನರುತ್ಥಾನದ ಈ ಮಹೋತ್ಸವದಂದು ಸರ್ವಶಕ್ತರಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ತಮ್ಮ ಕರುಣೆಯಿಂದ ನಿಮ್ಮನ್ನು ಸಕಲ ಪಾಪ ಬಂಧನದಿಂದ ವಿಮೋಚಿಸಲಿ.
ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ನಿಮ್ಮನ್ನು ಅನಂತ ಜೀವಕ್ಕೆ ಎಬ್ಬಿಸಿದ ದೇವರು ತಮ್ಮ ವಾಗ್ದಾನದ ಪ್ರಕಾರ ನಿಮಗೆ ನಿತ್ಯ ಜೀವವನ್ನು ಒಯ್ಯಲಿ. ಪ್ರಭುವಿನ ಯಾತನೆಗಳು ಅಂತ್ಯಗೊಂಡಿರುವ ಈ ಸಮಯದಲ್ಲಿ ಪಾಸ್ಕ ಮಹೋತ್ಸವವನ್ನು ಸಂತೋಷದಿಂದ ಆಚರಿಸುತ್ತಿರುವ ನೀವು ಕ್ರಿಸ್ತರ ನೆರವಿನಿಂದ ಸ್ವರ್ಗೀಯ ನಿತ್ಯಾನಂದದ ಉತ್ಸವಗಳಿಗೆ ಉಲ್ಲಾಸದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗೀತು. ಅಲೆಲೂಯಾ, ಅಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಲೆಲೂಯಾ, ಅಲೆಲೂಯಾ. ರಾಗಕ್ಕೆ ತಾಳ ಸೇರಿದೆ, ಹೆಜ್ಜೆಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ಕೊಂಡಾಡುವ ದೇವನ ಪುನರುತ್ಥಾನವ. ರಾಗಕ್ಕೆ ತಾಳ ಸೇರಿದೆ, ಹೆಜ್ಜೆಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ದೇವನ ಪುನರುತ್ಥಾನವ. ಆಡೋಣವೇ ಆ ದೇವನು ಸಾವನ್ನು ಜಯಿಸಿದ ಸತ್ಯ. ಸಂತೋಷದೇ ನಾವೆಲ್ಲರೂ ಒಂದಾಗಿ ಕುಣಿಯುವ ನಿತ್ಯ. ಆಡೋಣವೇ ಆ ದೇವನು ಸಾವನ್ನು ಜಯಿಸಿದ ಸತ್ಯ. ಹೆಜ್ಜೆಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ದೇವನ ಪುನರುತ್ಥಾನವ. ಕೊಂಡಾಡುವ ದೇವನ ಪುನರುತ್ಥಾನ. ಭಯ ತುಂಬಿದ ಗುರಿಯಿಲ್ಲದೆ ಕಂಗೆಟ್ಟ ಶಿಷ್ಯರ ಕಂಡು ಭಯ ನೀಗಿಸಿ ಗುರಿ ತೋರಿಸಿ ತಾ ಕೊಟ್ಟ ನೆಮ್ಮದಿ ಅಂದು. ನೆಮ್ಮದಿಯಂದು ಚಪ್ಪಾಳೆ ತಟ್ಟೋಣ ಉಲ್ಲಾಸದಿ. ಆ ಯೇಸು ಎದ್ದಂತ ಆನಂದದಿ, ಆನಂದದಿ. ರಾಗಕ್ಕೆ ತಾಳ ಸೇರಿದೆ, ಹೆಜ್ಜೆಗೆ ಸ್ಫೂರ್ತಿ ಬಂದಿದೆ. ಕೊಂಡಾಡುವ ಆ ದೇವನ ಪುನರುತ್ಥಾನವ. ಕೊಂಡಾಡುವ ದೇವನ ಪುನರುತ್ಥಾನವ. ಪುನರುತ್ಥಾನರಾದರೆ ಸುಹಾಡಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೆ ಸುಹಾಡಿ ಅಲ್ಲೇಲುಯಾ. ಪುನರುತ್ಥಾನರಾದರೆ ಸುಹಾಡಿ ಅಲ್ಲೇಲುಯಾ.
ಶಾಶ್ವತ ಜೀವ ತಂದರೇಸು ಹಾಡಿ ಅಲ್ಲೇಲುಯಾ 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 ಅಲ್ಲೇಲುಯಾ. ಯೇಸು ಜನಿಸಿ ಧರೆಯೊಡು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಯೇಸು ಜನಿಸಿ ಧರೆಯೊಳು ನೆಲೆಸಿ ಪ್ರೀತಿಯ ತೋರುತ್ತಾ ಶಿಲುಬೆಯ ಹೊತ್ತು ಪ್ರಾಣವ ತೆತ್ತು ಮುಕ್ತಿಯ ತಂದರು. ಅಲ್ಲೇಲುಯಾ 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 ಅಲ್ಲೇಲುಯಾ. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು. ಮೃತ್ಯುವ ಜಯಿಸಿ ಪಾಪವ ಅಳಿಸಿ ಶಾಂತಿಯ ತಂದರು. ಮೂರೇ ದಿನದಲ್ಲಿ ಏಳುವೆನೆಂಬ ನುಡಿಯಂತೆ ಎದ್ದರು. Wishing everyone a very happy Easter.